ಬೆಳಿಗ್ಗೆ ನಾನು ಮಾತಾಡಿದೆ, ದ ಲಾರ್ಡ್ ಈಸ್ ಅವರ್ ಲೈಟ್. 27ನೇ ಕೀರ್ತನೆ, Psalm 27. The Lord is our light. Lord is our strength. ತೆಗೀರಿ ಆ ವಚನವನ್ನು. ಯೆಹೋವನು ನನಗೆ ಬೆಳಕು, ರಕ್ಷಕನು ಆಗಿದ್ದಾನೆ, ನಾನು ಯಾರಿಗೂ ಭಯಪಟ್ಟೆನು. ಯೆಹೋವನು ನನ್ನ ಪ್ರಾಣದ ಆಧಾರವು, ನನಗೆ ಯಾರಿಗೂ ಹೆದರೆನು. ದ ಲಾರ್ಡ್ ಈಸ್ ಮೈ ಲೈಟ್ and my salvation, whom shall I fear? The Lord is strength of my life, whom shall I be afraid? Praise God. ಹೇಳ್ರಿ, the Lord is my light. ನೀವು ಹೇಳುವಂಥದ್ದು ದ ವೆರಿ ಇಂಪಾರ್ಟೆಂಟ್. ಕರ್ತನು ನನಗೆ ಬೆಳಕು ಅಂತ ಹೇಳಿದರೆ ಆತನು ನಿನಗೆ ಬೆಳಕಾಗಿರುತ್ತಾನೆ. Praise God. ಕರ್ತನು ನನಗೆ ಸಾಮರ್ಥ್ಯ ಅಂತ ಹೇಳಿದರೆ ಆತನು ಸಾಮರ್ಥ್ಯ ನಿನಗೆ ಆಗಿರುತ್ತಾನೆ. ನೀನು ಸಾಮರ್ಥ್ಯದಲ್ಲಿ ನೀನು ಬಲ ಹೊಂದುತ್ತಿ. Praise God. When you speak, it will reality real in your life. ನಿಮ್ಮ ಜೀವಿತದಲ್ಲಿ ಆ ವಚನ ಸತ್ಯವಾಗುತ್ತದೆ. ನೀನು ಹೇಳಿದ್ದರಿಂದ ಯೆಹೋವನು ಬೆಳಕು ಅಲ್ಲ, ಅವನು ಬೆಳಕಾಗಿದ್ದಾನೆ. ನೀನು ಹೇಳಿದ್ದರಿಂದ ದೇವರು ಸಾಮರ್ಥ್ಯ ಅಲ್ಲ, ಆತನು ಆಲ್ರೆಡಿ ಸಾಮರ್ಥ್ಯವುಳ್ಳವನಾಗಿದ್ದಾನೆ. ನೀನು ಹೇಳಿದ್ದರಿಂದ ಆತನಿಗೆ ಕೋಟೆ ಅಲ್ಲ, ಆತನು ಆಲ್ರೆಡಿ ಕೋಟೆ ಆಗಿದ್ದಾನೆ. ನೀನು ಹೇಳಿದ್ದರಿಂದ ಆತನು ದುರ್ಗವಲ್ಲ, ಆತನು ಆಲ್ರೆಡಿ ದುರ್ಗವಾಗಿದ್ದಾನೆ. ನೀನು ಯಾವಾಗ ಹೇಳುತ್ತಿ ಅದು ನಿನಗೆ ಆ ವಾಕ್ಯ ಸತ್ಯವಾಗುತ್ತದೆ. ಪ್ರೈಸ್ ಗಾಡ್. ಅದು ನಿನ್ನ ಲೈಫಲ್ಲಿ ಶೈನ್ ಆಗುತ್ತದೆ. ದಟ್ ಮೀನ್ಸ್ ಎವ್ರಿ ವರ್ಡ್ ದೇವರು ಯಾರಾಗಿದ್ದಾನೆ ಅಂತ ನೀನು ಡಿಕ್ಲೇರ್ ಮಾಡುವಂಥದ್ದು. ಯು ಆರ್ ಲುಕಿಂಗ್ ಅನ್ ಟು ಗಾಡ್. ನೀನು ದೇವರನ್ನು ನೋಡುತ್ತಿ. ಅದಕ್ಕೋಸ್ಕರ ಬೈಬಲ್ ಹೇಳ್ತದೆ, ಆತನನ್ನು ದೃಷ್ಟಿಸುವವರ ಮುಖವು ಲಜ್ಜೆಗೆಡುವುದಿಲ್ಲ, ಅವರು ಪ್ರಕಾಶಿಸುವರು. ಎಷ್ಟು ನೀವು ದೇವರು ಯಾರಾಗಿದ್ದಾನೆ ನಿಮಗೆ ನೀವು ಹೇಳುತ್ತೀರಿ, ಯು ಆರ್ ಶೈನಿಂಗ್. ಪಕ್ಕದವರಿಗೆ ಯು ಆರ್ ಶೈನಿಂಗ್, ನೀನು ಪ್ರಜ್ವಲಿಸ್ತಿ. 2-3 ಜನಕ್ಕೆ ಹೇಳ್ರಿ, ಬೆರಳು ತೋರಿಸಿ, ನೀನು ಪ್ರಜ್ವಲಿಸೋನಾಗಿದ್ದಿ. ಯು ಆರ್ ಶೈನಿಂಗ್. ಹೇಳಿ, ನೀನು ಪ್ರಜ್ವಲಿಸೋನಾಗಿದ್ದಿ. ಕ್ರಿಸ್ತನಲ್ಲಿ ನಾನು ಪ್ರಜ್ವಲಿಸೋನಾಗಿದ್ದೇನೆ. ಹೇಳ್ರಿ, ದೇವರು ನನಗೆ ಬೆಳಕಾಗಿದ್ದಾನೆ, ಕ್ರಿಸ್ತನು ನನಗೆ ಬೆಳಕಾಗಿದ್ದಾನೆ, ಕ್ರಿಸ್ತ ನನಗೆ ಸಾಮರ್ಥ್ಯವಾಗಿದ್ದಾನೆ, ಕ್ರಿಸ್ತ ನನಗೆ ಕೋಟೆ ಆಗಿದ್ದಾನೆ, ಕ್ರಿಸ್ತ ನನಗೆ ದುರ್ಗವಾಗಿದ್ದಾನೆ, ಕ್ರಿಸ್ತ ನನಗೆ ಗುರಾಣಿ ಆಗಿದ್ದಾನೆ, ಕ್ರಿಸ್ತ ನನ್ನ ತಲೆಯನ್ನು ಮೇಲಕ್ಕೆ ಎತ್ತುವಾತನಾಗಿದ್ದಾನೆ, ಕ್ರಿಸ್ತ ನನ್ನ ಗೌರವಕ್ಕೆ ಆಧಾರನಾಗಿದ್ದಾನೆ, ಕ್ರಿಸ್ತ ನನ್ನ ಮಾರ್ಗವನ್ನು ಸರಾಗ ಮಾಡುವನಾಗಿದ್ದಾನೆ, ಕ್ರಿಸ್ತ ನನ್ನ ಹೆಜ್ಜೆಗಳನ್ನು ಕಾಯುವಾತನಾಗಿದ್ದಾನೆ, ಆತ ನನ್ನ ಕಾಲುಗಳನ್ನು ಜಿಂಕೆಯ ಕಾಲುಗಳಂತೆ ಮಾಡಿದ್ದಾನೆ. ವೆನ್ ಯು ಸ್ಪೀಕ್ ದ ವರ್ಡ್, ದೇವರ ವಾಕ್ಯ ನಿನ್ನ ಜೀವಿತದಲ್ಲಿ ಅದು ರಿಯಲ್ ಆಗುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೋಸ್ಕರ ಹೇಳುವುದನ್ನು ನಿಲ್ಲಿಸಬೇಡ್ರಿ. ನಿಮ್ಗೆ ಏನು ಫೀಲ್ ಆಗ್ತದೆ ಅದನ್ನು ಹೇಳಬೇಡ್ರಿ. ದೇವರು ನಿಮ್ಗೆ ಏನು ಫೀಲ್ ಆಗ್ತದೆ ಅಂತ ಹೇಳಲಿಕ್ಕೆ ಕರೆಯಲಿಲ್ಲ. ದೇವರು ನಿಮಗೆ ಕರೆದಿದ್ದಾನೆ, ಕ್ರಿಸ್ತನು ಯಾರಾಗಿದ್ದಾನಂತ ಹೇಳಲಿಕ್ಕೆ ಕರೆದಿದ್ದಾನೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ನಿನ್ನ ಸಮಸ್ಯೆಗಳು ಎಷ್ಟು ದೊಡ್ಡದಂತ ಹೇಳಲಿಕ್ಕೆ ನಿನ್ನನ್ನು ಕರೆಯಲಿಲ್ಲ. ನೀನು ಎಷ್ಟು ಫೈನಾನ್ಷಿಯಲ್ ಪ್ರಾಬ್ಲಮ್ ಅಲ್ಲಿ ಇದ್ದಿ ಅಂತ ಹೇಳಲಿಕ್ಕೆ ಕರೆಯಲಿಲ್ಲ. ಫೈನಾನ್ಷಿಯಲ್ ಏರಿಯಾದಲ್ಲಿ ಕ್ರಿಸ್ತ ನಿನಗೆ ಯಾರಾಗಿದ್ದಾನೆ. ಲಾರ್ಡ್ ಇಸ್ ಮೈ ಸಪ್ಲೈ, ಲಾರ್ಡ್ ಇಸ್ ಮೈ ಶೆಪರ್ಡ್, ಐ ಶಾಲ್ ನಾಟ್ ವಾಂಟ್ ಎನಿಥಿಂಗ್. ಹಲ್ಲೆಲೂಯಾ. ಯೆಹೋವನು ನನ್ನ ಕುರುಬನು, ನನಗೆ ಕೊರತೆ ಇಲ್ಲ. ಹಲ್ಲೆಲೂಯಾ. ನಿನಗೆ ಕೊರತೆಯ ಬಗ್ಗೆ ಮಾತಾಡಲಿಕ್ಕೆ ದೇವರು ಕರೆಯಲಿಲ್ಲ. ದೇವರು ನಿನಗೆ ಕರೆದಿದ್ದಾನೆ, ಆತ ನಿನ್ನ ಕುರುಬನು, ಕೊರತೆ ನೀನು ಪಡುವುದಿಲ್ಲ. ಹಲ್ಲೆಲೂಯಾ. ದೇವರು ನಿನಗೆ ಯಾರಾಗಿದ್ದಾನೆ, ಕ್ರಿಸ್ತ ನಿನಗೆ ಯಾರಾಗಿದ್ದಾನೆ. ಎವ್ರಿ ಟೈಮ್ ನೀನು ಹೇಳುತ್ತಿರುವಾಗ ಸ್ಟಕ್ ಆದ ಸಂಗತಿಗಳು ರಿಲೀಸ್ ಆಗುತ್ತವೆ. ಪ್ರೈಸ್ ಅಂತ ಹೇಳಿದರೆ ಬೇರೆ ಯಾವುದೂ ಅಲ್ಲ, ಸ್ತುತಿ ಅಂತ ಹೇಳಿದರೆ ದೇವರು ಯಾರಾಗಿದ್ದಾನಂತ ಹೇಳುವಂಥದ್ದು. ದೇವರು ಯಾರಾಗಿದ್ದಾನೆ ನೀನು ಡಿಕ್ಲೇರ್ ಮಾಡುವಂಥದ್ದಾಗಿದೆ. ನಾನು ಡಿಕ್ಲೇರ್ ಮಾಡಿದ್ದೆ. ದೇವರು ಲಾಸ್ಟ್ ವೀಕ್ ಮಾತಾಡಿದ ದಿಸ್ ಮಂತ್ ಆಫ್ ಪ್ರೈಸ್. ಗಾಡ್. ಅದಕ್ಕೋಸ್ಕರ ನಾನು ನಿಮಗೆ ಎನ್ಕರೇಜ್ ಮಾಡುತ್ತೇನೆ. ಸತ್ಯವೇದದಲ್ಲಿ
ಏನೆಲ್ಲ ಮಾತುಗಳು ದೇವರು ಯಾರಾಗಿದ್ದಾನೆ ಅಂತ ಬರೆಯಲ್ಪಟ್ಟಿದೆ, ಅದು ಕ್ರಿಸ್ತನಲ್ಲಿ ಆತ ನನಗೆ ಆಗಿದ್ದಾನಂತ ಡಿಕ್ಲೇರ್ ಮಾಡ್ರಿ. ನಾವು ನೋಡ್ತೇವೆ ದಾವೀದನು, ಆತನು ಬಹು ಇಕ್ಕಟ್ಟಿನಲ್ಲಿ ಬಿದ್ದ. ಈ ಮೆಸೇಜನ್ನು ನೀವು ಕೇಳಿದ್ದೀರಿ. ಆತನು ಫಿಲಿಷ್ಟಿಯ ದೇಶದಲ್ಲಿದ್ದ. ಫಿಲಿಷ್ಟಿಯ ದೇಶದಲ್ಲಿ ಅವನು ನಂಬಿಗಸ್ತನಾಗಿ ತನ್ನ ಯಜಮಾನ್ಗೋಸ್ಕರ ಇದ್ದ. ಫಿಲಿಷ್ಟಿಯರು ಯಾವಾಗಲೂ ಇಸ್ರಾಯೇಲ್ಗೆ ವೈರಿಗಳು. ಆದರೆ ದಾವೀದ ಹೋಗಿ ಫಿಲಿಷ್ಟಿಯರಲ್ಲಿಗೆ ಸೇರಿದ. ಎಲ್ಲಿಯಾದರೂ ಅವನು ಕಳಿಸಿದರೆ, ಏನೇ ಅಸೈನ್ಮೆಂಟ್ ಆತನಿಗೆ ಕೊಟ್ಟರು ಅದನ್ನು ಬಹಳ ಸಫಲತೆಯಿಂದ ಮಾಡಿ ಬರ್ತಾ ಇದ್ದ. ಅದಕ್ಕೋಸ್ಕರ ಫಿಲಿಷ್ಟಿಯರು ಕೂಡ ಬಹಳ ಹ್ಯಾಪಿ, ಫಿಲಿಷ್ಟಿಯ ರಾಜನು ಕೂಡ ಬಹಳ ಹ್ಯಾಪಿ. ಎವ್ರಿ ಡೇ ಅವನ ಹತ್ರ ಕೇಳುವುದು, ಇವತ್ತು ಯಾವ ಭಾಗದಿಂದ ಬಂದಿ? ಯಾಕಂದರೆ ದಾವೀದನಿಂದ ಒಂದು ದಿನ ಕೂಡ ಅವನಿಗೆ ನಷ್ಟ ಆಗಲಿಲ್ಲ. ದಾವೀದನಿಂದ ಅವನು ಪ್ರಾಸ್ಪರ್ ಆಗ್ತಾ ಇದ್ದಾನೆ. ಕೊಳ್ಳೆಯಾಗಿ ಸಂಪಾದಿಸಿ ಅರಸನಿಗೆ ಕೊಡ್ತಾ ಇದ್ದ. ಪ್ರೈಸ್ ಗಾಡ್. ಯಾಕೆ ಅವನು ಫಿಲಿಷ್ಟಿಯ ದೇಶಕ್ಕೆ ಹೋದಂತ ಹೇಳಿದರೆ, ಸೌಲನ ಕಾಟದಿಂದ. ಸೌಲ ಹುಡುಕುತ್ತಾ ಇದ್ದಾನೆ ದಾವೀದನನ್ನು ಹೇಗೆ ಕೊಲ್ಲುವುದಂತ. ನೆಕ್ಸ್ಟ್ ಫಿಲಿಷ್ಟಿಯರಿಗೂ ಇಸ್ರಾಯೇಲರಿಗೂ ಯುದ್ಧ ನಡೆಯುತ್ತದೆ, ರೈಟ್? ಫಿಲಿಷ್ಟಿಯರು ಇಸ್ರಾಯೇಲ್ಗೆ ವಿರುದ್ಧವಾಗಿ ಯುದ್ಧ ಮಾಡಲಿಕ್ಕೆ ಹೋಗುತ್ತಿರುವಾಗ ದಾವೀದನು ಕೂಡ ಬರ್ತಾನೆ. ಆಗ ಫಿಲಿಷ್ಟಿಯ ಪ್ರಭುಗಳು ಹೇಳ್ತಾರೆ, ಇವನನ್ನು ನಾವು ಕರ್ಕೊಂಡು ಹೋಗೋದು ಬೇಡ. ಒಂದು ವೇಳೆ ನಾವು ಇವನನ್ನು ಕರ್ಕೊಂಡು ಹೋದರೆ ಇವನು ತನ್ನ ಯಜಮಾನನ ದಯೆಯನ್ನು ಹೊಂದುವುದಕ್ಕೋಸ್ಕರ ನಮಗೆ ತಿರುಗಿ ಬೀಳಲಿಕ್ಕಿದ್ದಾನೆ. ನಾವೊಂದು ಕೆಲಸ ಮಾಡುವ, ಆತನಿಗೆ ಸಮಾಧಾನ ಪಡಿಸುವ, ಸಮಾಧಾನದಿಂದ ಅವನನ್ನು ಕಳಿಸಿಬಿಡುವ. ದಾವೀದನಿಗೆ ಅವರು ಸಮಾಧಾನದಿಂದ ಕಳಿಸ್ತಾರೆ. ದಾವೀದ ಹೇಳ್ತಾನೆ, ನಾನು ಬರ್ತಾ ಇದ್ದೆ, ಯಾಕೆ ನನ್ನನ್ನು ಬಿಟ್ಟು ಹೋಗ್ತಾ ಇದ್ದೀರಿ? ಐ ವಾಸ್ ಫೇತ್ಫುಲ್ ಟು ಯು. ನಾನು ಯಾವತ್ತೂ ಯಜಮಾನಿಗೆ ತಿರುಗಿ ಬೀಳುವ ವ್ಯಕ್ತಿ ಅಲ್ಲ. ಆದರೂ ಅವರು ಸಮಾಧಾನ ಮಾಡಿಕೊಂಡು, ನೀನು ಒಳ್ಳೆಯವನು, ಕಳಿಸಿಬಿಡ್ತಾರೆ. ಹಿಂದೆ ಬರುವಾಗ ಅವನದ್ದು 600 ಜನರಿದ್ದರು, 600 ಸೋಲ್ಜರ್. ಈ 600 ಬೇರೆ ಯಾರಲ್ಲ. 22ನೇ ಅಧ್ಯಾಯದಲ್ಲಿ ನಾವು ಓದಲಿಕ್ಕೆ ಹೋದರೆ, ಫಸ್ಟ್ ಸಾಮ್ಯುಯಲಲ್ಲಿ ಬರೆಯಲ್ಪಟ್ಟಿದೆ, ಸಾಲಗಾರರು, ಮನನೊಂದಿದವರು, ಕುಗ್ಗಿ ಹೋದವರು, ಬಳಲಿ ಹೋದವರು, ಅವನ ಕೆಲವು ರಿಲೇಟಿವ್ಸ್ಗಳು, ಇವರೆಲ್ಲರೂ ಬಂದು ಅವನೊಟ್ಟಿಗೆ ಸೇರಿದರು. ಅವನು 400 ಜನರ ನಾಯಕನಾದ. ಅವನ ನಾಯಕನಾಗುವಾಗ ಅವನೊಟ್ಟಿಗಿದ್ದವರು ಯಾರು? ರಣಶೂರರಲ್ಲ, ಎನ್ಕರೇಜ್ ಹೊಂದಿದವರಲ್ಲ. ಒಬ್ಬ ವ್ಯಕ್ತಿ ಕೂಡ ದಾವೀದನಿಗೆ ಎನ್ಕರೇಜ್ ಮಾಡುವ ವ್ಯಕ್ತಿ ಸಿಗಲಿಲ್ಲ. ಇವರೆಲ್ಲರೂ ದಾವೀದನೊಟ್ಟಿಗೆ ಬಂದಿದ್ದರು. ಯಾರು ಅಂತ ಹೇಳಿದರೆ, ಮನನೊಂದಿದವರು, ಕುಗ್ಗಿದವರು, ನಿರಾಶೆ ಆದವರು, ಸಾಲಗಾರರು, ಬಡವರು, ಕೊರತೆ ಉಳ್ಳವರು. ಓದ್ತೀರಾ? ಓದಿರಿ. ಫಸ್ಟ್ ಸಾಮ್ಯುಯಲ್ 22:1-3. ದಾವೀದನು ಅಲ್ಲಿಂದ ತಪ್ಪಿಸಿಕೊಂಡು ಅದುಲ್ಲಮೆಂಬ ಗವಿಗೆ ಹೋದನು. ಈ ವರ್ತಮಾನವು ಅವನ ಅಣ್ಣಂದಿರಿಗೂ ಬೇರೆ ಎಲ್ಲ ಸಂಬಂಧಿಕರಿಗೂ ಮುಟ್ಟಲಾಗಿ ಅವರೂ ಬಂದು ಅವನನ್ನು ಸೇರಿಕೊಂಡರು. ಇದಲ್ಲದೆ ಕುಗ್ಗಿದವರು, ಸಾಲಗಾರರು, ಮನನೊಂದವರು ಆಗಿರುವ ಸರ್ವ ಜನರು ಬಂದು ಅವನನ್ನು ಆಶ್ರಯಿಸಿಕೊಳ್ಳಲು ಅವನು ಸುಮಾರು 400 ಜನರಿಗೆ ನಾಯಕನಾದನು. ಯಾರಿಗೆ ನಾಯಕನವನು? ರಣವೀರರಿಗೆಲ್ಲ, ಶೂರರಿಗೆಲ್ಲ. ಎಲ್ಲ ಕುಗ್ಗಿ ಹೋದವರು, ಸಾಲಗಾರರು, ಪ್ರೈಸ್ ಗಾಡ್, ಡಿಸ್ಕರೇಜ್ ಆದವರು, ಎಲ್ಲರೂ ಸಿಪ್ಪೆ ತೆಗೆದು ಬಾಳೆಹಣ್ಣು ತಿಂದು ಬಿಸಾಡ್ತಾರೆ ನೋಡಿ, ಅಂಥವರು. ಲಾಸ್ಟಿಗೆ ದಾವೀದನೊಟ್ಟಿಗೆ ಇದ್ದು ದಾವೀದನ ಒಂದು ರಣವೀರರ ಪಟ್ಟಿ ತೋರಿಸ್ತದೆ, ರೈಟ್? ಇವರೆಲ್ಲ ರಣವೀರರು, ಪ್ರೈಸ್ ಗಾಡ್. ಇವರೆಲ್ಲರೂ ಶೂರರು, ಇವರೇ ಕುಗ್ಗಿದವರು, ಇವರೇ ಸಾಲಗಾರರು, ಪ್ರೈಸ್ ಗಾಡ್. ದಾವೀದನು ನನ್ನ ಕಸಿನ್ ಅಣ್ಣ, ನನ್ನ ತಮ್ಮ ಅಂತ ಯಾರನ್ನು ಪ್ರಮೋಟ್ ಮಾಡಲಿಲ್ಲ. ರಿಲೇಟಿವ್ಗಳನ್ನು ಆತ ನೋಡಲೇ ಇಲ್ಲ. ಅವನೊಂದು ಅಸೈನ್ಮೆಂಟ್ ಕೊಟ್ಟ, ಯಾರು ಇಂಥ ಊರನ್ನು ವಿನ್ ಆಗಿ ನೀವು ಬರುತ್ತೀರಿ ಅಂಥವರು ನನ್ನ ಮೇನ್ ಸೇನಾಧಿಪತಿ ಆಗುತ್ತಾನೆ. ಅಲ್ಲಿ ಅವನ ತಂಗಿ ಮಗ, ಅಕ್ಕನ ಮಗ ಯೋವಾಬ, ರೈಟ್? ಯೋವಾಬ ಈತನು ಆ ಊರನ್ನು ಗೆದ್ದು ದಾವೀದನಿಗೋಸ್ಕರ ಬಂದು ನೆಕ್ಸ್ಟ್ ಇವನೇನಾದ?
ದಾವೀದನ ಮೇನ್ ಸೇನಾಧಿಪತಿಯಾದ. ಅಕ್ಕನ ಮಗ ಅಂತ ಸೇನಾಧಿಪತಿ ಮಾಡಿದಲ್ಲ, ಪರಾಕ್ರಮವನ್ನು ಇವನೊಟ್ಟಿಗೆ ಇದ್ದು ಪರಾಕ್ರಮವನ್ನು ತೋರಿಸಿ ಅವನು ಸೇನಾಧಿಪತಿಯಾದ. ಸೇವೆಯಲ್ಲಿ ಕೂಡ ಅದೇ ರೀತಿ ಅಕ್ಕನ ಗಂಡ ತಮ್ಮ ಇದೆಲ್ಲ ನೋಡಲಿಕ್ಕೆ ಆಗೋದಿಲ್ಲ. ಪ್ರೈಸ್ ಗಾಡ್. ರಿಲೇಷನ್ಶಿಪ್ ಎಲ್ಲ ಹೊರಗೆ. ಓನ್ಲಿ ಒನ್ ರಿಲೇಷನ್ಶಿಪ್, ದ ಸ್ಪಿರಿಚುವಲ್ ರಿಲೇಷನ್ಶಿಪ್. ಪ್ರೈಸ್ ಗಾಡ್. ಸ್ಪಿರಿಚುವಲ್ ರಿಲೇಷನ್ಶಿಪ್. ಯಾರಿಗೂ ಬಯಲಿಕ್ಕೆ ಇಲ್ಲ. ಇವನ ಅಕ್ಕನ ಮಗ ಅಂತ ಹೇಳಿಕೊಂಡು ನಮ್ಮನ್ನೆಲ್ಲ ಸೈಡಿಗೆ ಇಟ್ಟು ಮೂಲೆ ಗುಂಪು ಮಾಡಿ ಯಾರನ್ನು ಮೇನ್ ಮಾಡಿದ್ದಾನೆ? ಅಕ್ಕನ ಮಗನನ್ನು ಮಾಡಿದ್ದಾನೆ. ನಾವೆಲ್ಲ ಯಾಕೆ ಇಲ್ಲಿ ಬರುವುದು? ನೋ 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 ನೋ. ಪ್ರಮೋಷನ್ ಇಸ್ ನಾಟ್ ಕಮ್ ಫ್ರಮ್ ಈಸ್ಟ್ ಅಂಡ್ ವೆಸ್ಟ್. ದ ಪ್ರಮೋಷನ್ ಇಸ್ ಕಮ್ ಫ್ರಮ್ ಅಬೌವ್. ಹಲ್ಲೆಲೂಯಾ. ಯಾರು ಯಾರನ್ನು ಮೂಲೆ ಗುಂಪು ಮಾಡುವುದಿಲ್ಲ. ಯಾಕೋ ಮಾತಾಡ್ತಾ ಇದ್ದಾನೆ ದೇವರು. ಇರಲಿ, ಇದು ನನ್ನ ಸಬ್ಜೆಕ್ಟ್ ಅಲ್ಲ. ಪಕ್ಕದವರಿಗೆ ಯಾರು ಯಾರನ್ನು ಮೂಲೆ ಗುಂಪು ಮಾಡಲಿಕ್ಕೆ ಆಗೋದಿಲ್ಲ. ನಿಮ್ಮನ್ನು ಮೂಲೆ ಗುಂಪು ಮಾಡುವುದು ನಿಮ್ಮ ಓನ್ ಥಿಂಕಿಂಗ್. ದಾವೀದನು ಓಪನ್ ಕಾಲ್ ಕೊಟ್ಟ, ಯಾರು ಯಾರನ್ನು ಮೂಲೆ ಗುಂಪು ಮಾಡಲಿಲ್ಲ. ಅವನು ಹೇಳಿದ, ಹೋಗಿರಿ ಇದನ್ನು ಮಾಡ್ರಿ. ದಾವೀದನನ್ನು ಯಾರು ಕೂಡ ಪ್ರಮೋಟ್ ಮಾಡಲಿಲ್ಲ. ಅವನು ದೇವರಿಂದ ಪ್ರಮೋಟ್ ಆದದ್ದು. ಪ್ರೈಸ್ ಗಾಡ್. ಸೇವೆಯಲ್ಲಿ ಕೂಡ ಯಾರು ಯಾರನ್ನು ಪ್ರಮೋಟ್ ಮಾಡಲಿಕ್ಕೆ ಆಗೋದಿಲ್ಲ. ಪ್ರಮೋಷನ್ ಇಸ್ ನಾಟ್ ಕಮ್ ಫ್ರಮ್ ಈಸ್ಟ್ ಅಂಡ್ ವೆಸ್ಟ್. ದ ಪ್ರಮೋಷನ್ ಇಸ್ ಕಮ್ ಫ್ರಮ್ ಅಬೌವ್. ಗೆಟ್ ದ ವಿಸ್ಡಮ್, ಇಟ್ ವಿಲ್ ಪ್ರಮೋಟ್ ದಿ ವಿಸ್ಡಮ್ ಆಫ್ ಗಾಡ್ ವಿಲ್ ಗೋ. ದೇವರ ಜ್ಞಾನ ಇರಲಿ. ನೆಕ್ಸ್ಟ್ 30ನೇ ಅಧ್ಯಾಯಕ್ಕೆ ಹೋಗುತ್ತಿರುವಾಗ ನಾವು ನೋಡ್ತೇವೆ, ಈತನಲ್ಲಿ ಆಲ್ರೆಡಿ 600 ಜನರಿದ್ದಾರೆ. ಈಗ 22 ಚಾಪ್ಟರಲ್ಲಿ 400 ಜನರು ನಾವು ನೋಡ್ತೇವೆ. 30 ಚಾಪ್ಟರಲ್ಲಿ ಫಸ್ಟ್ ಸಾಮ್ಯುಯೇಲ್ 600 ಜನರ ನಾಯಕ. ಒಂದು ಕಡೆಯಲ್ಲಿ ಸೌಲನ ವಿರೋಧ, ರೈಟ್? ಒಂದು ಕಡೆಯಲ್ಲಿ ಫಿಲಿಸ್ಟಿಯರು ವಿರೋಧ, ರೈಟ್? ಮತ್ತೊಂದು ಕಡೆಯಲ್ಲಿ ಅಮಲೇಕಿಯರು ಬಂದು ಇವನ ಹೆಂಡತಿ, ಇವನ ಮಕ್ಕಳು, ಇವನ ಕೊಳ್ಳೆ ಮತ್ತು 600 ಜನರ ಹೆಂಡತಿ, ಅವರ ಮಕ್ಕಳು, ಅವರ ಕೊಳ್ಳೆ, ಅವರ ಕೆಲವೊಂದು ಸಂಗತಿಗಳನ್ನು ಎಲ್ಲ ದೋಚಿಕೊಂಡು ಅಮಲೇಕಿಯರು ತನ್ನ ಊರಿಗೆ ಹೋದರು, ಚಿಕ್ಲಾಗಿಗೆ. ಹೇಳ್ರಿ, ಸೌಲ ವಿರೋಧ, ಫಿಲಿಸ್ಟಿಯರ್ ವಿರೋಧ. ಆ ಸುತ್ತಿನಲ್ಲಿ ಒಂದು ಟೆನ್ಷನ್ನ ಮಧ್ಯದಲ್ಲಿ ಬರ್ತದೆ ಅಂತ ಹೇಳ್ತಿರುವಾಗ ಸಡನ್ ಒಂದು ನ್ಯೂಸ್ ಬಂತು. ಅಮಲೇಕಿಯರು ಬಂದು ಎಲ್ಲವನ್ನು ಕೊಂಡು ಹೋದರು. ಈಗ 600 ಮಂದಿ ಇದ್ದರು ನೋಡಿ, ಮನಗುಂದಿದವರು, ಕುಕ್ಕಿದವರು, ಸಾಲಗಾರರು, ಇವರೇ ತಿರುಗಿ ನಿಂತರು. ಇದಕ್ಕೆಲ್ಲ ನೀನು ಕಾರಣ. ದ ಬೈಬಲ್ ಹೇಳ್ತದೆ, ಕಲ್ಲು ಹಿಡ್ಕೊಂಡು ಬಂದು ಅವ್ರು ನಿಂತರಂತೆ. ಯಾರನ್ನು ಕೊಲ್ಲಿಕ್ಕೆ? ದಾವೀದನನ್ನು. ಇವನ ಕೂಡ ಮಕ್ಕಳು ಹೋಗಿದ್ದಾರೆ, ಇವನ ಆಸ್ತಿ ಕೂಡ ಹೋಗಿದೆ, ಅವರದ್ದು ಮಾತ್ರ ಅಲ್ಲ. ಲಾಸ್ಟ್ ಮೊಮೆಂಟಿಗೆ ಅವರು ಕೂಡ ಇದು ನಿಂತರು. ದ ಬೈಬಲ್ ಹೇಳ್ತದೆ, ದಾವೀದನು ಬಹು ಇಕ್ಕಟ್ಟಿನಲ್ಲಿ ಬಿದ್ದನು. ಕಮಾನ್ ಹೇಳ್ರಿ, ಇಕ್ಕಟ್ಟಿನಲ್ಲಿ ಬಿದ್ದನು. ಓದಿರಿ ಸಾಮ್ಯುಯೇಲ 30ನೇ ಅಧ್ಯಾಯ 6ನೇ ವಚನ. ಇದಲ್ಲದೆ ಜನರು ತಮ್ಮ ಗಂಡು ಹೆಣ್ಣು ಮಕ್ಕಳಿಗಾಗಿ ಮನಸ್ಸಿನಲ್ಲಿ ಬಹಳವಾಗಿ ನೊಂದುಕೊಂಡು ದಾವೀದನನ್ನು ಕಲ್ಲೆಸೆದು ಕೊಲ್ಲಬೇಕೆಂದಿದ್ದರಿಂದ. ದಾವೀದನನ್ನು ಕೇವಲ ಕಲ್ಲೆಸುವುದಲ್ಲ, ಕೊಲ್ಬೇಕಂತ ಪ್ಲಾನ್ ಮಾಡಿದ್ರು. ಯಾರು? 3 ಜನ ಅಲ್ಲ, 600 ಮಂದಿ ಅವನೊಟ್ಟಿಗಿದ್ದವರು. ಒಂದು ಕಡೆಯಲ್ಲಿ ಬೈಬಲ್ ಹೇಳ್ತದೆ, ಬೇಲಿ ಇರುವುದಂತೆ ದನಗಳು ಒಳಗೆ ಬಳದಾಗೆ. ಬೇಲಿಯೇ ಮೇದರೆ, ಹೊಲವನ್ನು ಮೇಯ್ದರೆ. ಫೋನ್ ಮಾಡುವ ಅಂತ ಹೇಳಿದರೆ ಸೌಲನೇ ಕಾಯ್ತಾ ಇದ್ದಾನೆ. ತಿಕ್ಕಿಯನ ಮಗ ಬಾಲ, ಫೋನ್ ಇರಲಿಲ್ಲ ಆಗ. ಎಲ್ಲಿ ಹೋಗುವುದು? ಗುಣಗುಡ್ಬೋದಿತ್ತು. ತಿಂದಿನ ಪಟ್ಟಲು ಮುರ್ಚಿನಗಳು, ಕಾಲ್ವನಗಳು. ಅವ್ರು ನೊಂದಿರುವಾಗ, ಸಾಲದಲ್ಲಿರುವಾಗ ನನ್ನೊಟ್ಟಿಗೆ ಬಂದರು. ಈಗ ನನಗೆ ತಿರುಗಿ ನಿಂತಿದ್ದಾರೆ. ಜನಗಳು. That is not a spiritual growth. Praise God.
ದರ್ ಇಸ್ ನಾಟ್ ಎ ಸ್ಪಿರಿಚುವಲ್ ಗ್ರೋತ್. ದ ಬೈಬಲ್ ಹೇಳ್ತದೆ, ಇದಲ್ಲದೆ ಜನರು ತಮ್ಮ ಗಂಡು ಹೆಣ್ಣು ಮಕ್ಕಳಿಗಾಗಿ ಮನಸ್ಸಿನಲ್ಲಿ ಬಹಳವಾಗಿ ನೊಂದುಕೊಂಡು ದಾವೀದನನ್ನು ಕಲ್ಲೆಸೆದು ಕೊಲ್ಲಬೇಕೆಂದರಿಂದ ಅವನು ಬಲೂ ಇಕ್ಕಟ್ಟಿನಲ್ಲಿ ಬಿದ್ದನು. ಹೇಳ್ರಿ, ಬಲೂ ಇಕ್ಕಟ್ಟಿನಲ್ಲಿ ಬಿದ್ದನು. ಹೇಳ್ರಿ, ಆದರೂ. ಹೇಳ್ರಿ, ಆದರೂ. ಕಮಾನ್ ಹೇಳ್ರಿ, ಆದರೂ. ಅವನು ತನ್ನ ದೇವರಾದ ಯೆಹೋವನಲ್ಲಿ ತನ್ನನ್ನು ಬಲಪಡಿಸಿಕೊಂಡ. ಇಂಗ್ಲಿಷ್ನಲ್ಲಿ ಹೇಳ್ತದೆ, ಡೇವಿಡ್ ಸ್ಟ್ರೆಂಥನ್ ಹಿಮ್ಸೆಲ್ಫ್ ಇನ್ ದ ಲಾರ್ಡ್ ಹಿಸ್ ಗಾಡ್. ಪ್ರೇಸ್ ಗಾಡ್. ಇಕ್ಕಟ್ಟಿನ ದಿನದಲ್ಲಿ ನೀನು ಬಳಲಿ ಹೋದರೆ ನಿನ್ನ ಬಲವು ಇಕ್ಕಟ್ಟೆ. 24ನೇ ಜಾನೋಕ್ತಿ 10ನೇ ವಚನದಲ್ಲಿ ಇಕ್ಕಟ್ಟು, ಅನೇಕ ಇಕ್ಕಟ್ಟು. ಬ್ಯಾಂಕಿನವರು ಕಾಲ್ ಮಾಡ್ತಾ ಇದ್ದಾರೆ, ಆಚಿಂದ ಫೈನಾನ್ಸ್ನವನು ಕಾಲ್ ಮಾಡ್ತಾ ಇದ್ದಾನೆ, ಇನ್ನೊಬ್ಬ ಧಮ್ಕಿ ಹೊಡೆಯುತ್ತಾ ಇದ್ದಾನೆ, ಕಾರ್ ಫುಲ್ ಪೇ ಅಂತ, ಬೈಯದುಲೈ ಕೊರ್ಪು ಜಾಂಡ. ರೈಟ್. ಆ ಸ್ವರಗಳು ಕೇಳುವಾಗ, ನೀನು ಇಕ್ಕಟ್ಟಿನಲ್ಲಿ ಬರುವಾಗ ಹತ್ತರ ಕೆಲಸ ಆಗುವುದಿಲ್ಲ. ರೂಮಿಗೆ ಹೋಗಿರಿ, ಲಾಕ್ ಮಾಡ್ರಿ, ಪ್ರೈಸ್ ಗಾಡ್, ಹೇಳ್ರಿ, ಲಾರ್ಡ್ ಇಸ್ ಮೈ ಲೈಟ್. ಹೇ, ಕಮ್ ಆನ್, ಹೇಳ್ರಿ, ಲಾರ್ಡ್ ಇಸ್ ಮೈ ಲೈಟ್, ಲಾರ್ಡ್ ಇಸ್ ಮೈ ಸಲ್ವೇಷನ್, ಲಾರ್ಡ್ ಇಸ್ ಮೈ ಸ್ಟ್ರೆಂತ್ ಆಫ್ ಲೈಫ್, ಇನ್ ದ ನೇಮ್ ಆಫ್ ಜೀಸಸ್. ಹೇಳ್ರಿ ಒಳಗಿಂದ. ಹೌ ಡೇವಿಡ್ ಸ್ಟ್ರೆಂಥನ್ ಹಿಮ್ಸೆಲ್ಫ್. ಹೇಗೆ ದಾವೀದನು ತನ್ನನ್ನು ಬಲಪಡಿಸಿಕೊಂಡನು. ಗಂಡ ಕಿರಿಕಿರಿ ಮಾಡ್ತಾ ಇದ್ದಾನೆ, ಅಯ್ಯೋ ಯಾಕೆ ಸೈಪೆ ಹೇಳ್ಬೇಡ್ರಿ. ಆಕ್ಚುಲಿ ಗಂಡ ಅಲ್ಲ, ಆಕ್ಚುಲಿ ಫಿಲಿಸ್ಟಿಯರಲ್ಲ, ಅಮಲೇಕ್ಯರಲ್ಲ. ಅಪೊಸ್ತಲ ಪೌಲ ಹೇಳ್ತಾನೆ, ಕಡೆಯ ಮಾತಿನಿಂದ ನನ್ನ ಸಹೋದರರೇ, ಕರ್ತನಲ್ಲಿಯೂ ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡು ಬಲಗೊಳ್ಳಿರಿ. ಕಮಾನಡ್ರಿ, ಬಲಗೊಳ್ಳಿರಿ. 2-3 ಜನ ಕೇಳ್ರಿ, ಬಲಗೊಳ್ಳಿರಿ. ಯಾಕೆ? ಸೈತಾನನ ತಂತ್ರ, ಉಪಾಯ, ಪ್ಲಾನ್, ಸ್ಟ್ರಾಟಜಿಗಳನ್ನು ಎದುರಿಸಿ ನಿಲ್ಲಿಕ್ಕೆ. ನಮಗೆ ಕಾಣುವ ಲೋಕದಲ್ಲಿ ಫಿಲಿಸ್ಟಿಯರು ಕಾಣ್ತಾರೆ, ಕಾಣುವ ಲೋಕದಲ್ಲಿ ನೇಬರ್ ಕಾಣ್ತಾನೆ, ಕಾಣುವ ಲೋಕದಲ್ಲಿ ಅಂತೋಣಿ ಕಾಣ್ತಾನೆ, ಕಾಣುವ ಲೋಕದಲ್ಲಿ ಪಾಸ್ಟರ್ ಜಾನ್ ಕಾಣ್ತಾನೆ. ಹಲ್ಲೆಲೂಯಾ. ಇವರು ಯಾರು ಅಲ್ಲ. ಯೇಸು ಹೇಳಿದ, ತಂದೆ ಇವರು ಏನು ಮಾಡ್ತಾರಂತ ಇವರಿಗೆ ಗೊತ್ತಿಲ್ಲ, ಇವರನ್ನು ಕ್ಷಮಿಸು. ಯಾಕಂದ್ರೆ ನೀವು ದೇವರ ರಾಜ್ಯದಲ್ಲಿ ಹುಟ್ಟಿದ್ದೀರಿ. ಕಮಾನ್ ಹೇಳ್ರಿ, ಐ ಆಮ್ ಬೋರ್ನ್ ಆಫ್ ಗಾಡ್, ಐ ಆಮ್ ಬೋರ್ನ್ ಆಫ್ ಗಾಡ್. ಈ ಸಂದರ್ಭದಲ್ಲಿ ದಾವೀದನು ಹೇಗೆ ಪ್ರಾರ್ಥನೆ ಮಾಡಿದ? ಓದಿರಿ 18ನೇ ಕೀರ್ತನೆ 1ನೇ ವಚನ. ನನ್ನ ಬಲವಾಗಿರುವ ಯೆಹೋವನೇ, ನಿನ್ನಲ್ಲಿಯೇ ಮಮತೆ ಇಡುತ್ತೇನೆ. ನನ್ನ ಬಲವಾದ ಯೆಹೋವನೇ, ಸೌಲನಲ್ಲಿಯೇ ಭರವಸೆ ಇಟ್ಟಿದ್ದೇನೆ. ರೈಟ್. ನನ್ನ ಪಕ್ಕ ಸೇನಾಧಿಪತಿಯಾದ ನೆಕ್ಸ್ಟ್ ಆಗ್ಲಿಕ್ಕಿದ್ದಾನೆ, ಆಗ ಆಗಲಿಲ್ಲ ಅವ. ಪ್ರೈಸ್ ಗಾಡ್. ಆಗ ಜಸ್ಟ್ ಇದ್ದಾರೆ ಒಟ್ಟಿಗೆ. ಸೇನಾಪತಿಯಾದದ್ದು ಅವನಿಗೆ ಕಿಂಗ್ಲಿ ಅಭಿಷೇಕ ಮಾಡಿದಾಗ 30 years ಅಲ್ಲಿ. ನನ್ನ ಬಲವಾದ ಯೆಹೋವನೇ, ನಿನ್ನಲ್ಲಿಯೇ ಮಮತೆ ಇಟ್ಟಿದ್ದೇನೆ. ಐ ಲವ್ ಯು ಲಾರ್ಡ್ ಮೈ ಸ್ಟ್ರೆಂತ್. ವಾವ್, ಇಂಗ್ಲಿಷ್ನಲ್ಲಿ ಹೇಳ್ರಿ, ಐ ಲವ್ ಯು ಓ ಲಾರ್ಡ್ ಮೈ ಸ್ಟ್ರೆಂತ್. ಇದೇ ಕೀರ್ತನೆಯನ್ನು ಆಗ ರಚಿಸಿದವನು. ಅವನು ಹೇಳಲಿಲ್ಲ, ದೇವರಿದ್ದರೆ ಇಷ್ಟೊಂದು ಕಷ್ಟ ಬರ್ತದ? ದೇವರಿಗೆ ಕಣ್ಣು ಕೂಡ ಕಾಣುವುದಿಲ್ವ? ನಾವಿಷ್ಟು ಸಫರ್ ಆಗ್ತಾ ಇದ್ದೇವೆ ಇಲ್ಲಿ. ಆ ಸಂದರ್ಭದಲ್ಲಿ ದಾವೀದನ ಬಾಯಲ್ಲಿ ಬಂದದ್ದು, ಐ ವಿಲ್ ಲವ್ ಯು ಓ ಲಾರ್ಡ್ ಮೈ ಸ್ಟ್ರೆಂತ್. ಕಮನ್ ಹೇಳ್ರಿ, ಲಾರ್ಡ್ ಐ ಲವ್ ಯು, ಯು ಆರ್ ಮೈ ಸ್ಟ್ರೆಂತ್, ಯು ಆರ್ ಮೈ ಸ್ಟ್ರೆಂತ್, ಯು ಆರ್ ಮೈ ಸ್ಟ್ರೆಂತ್. ನೀನೇ ನಮಗೆ ಸಾಮರ್ಥ್ಯವಾಗಿದೆ. ಹಲ್ಲೆಲೂಯಾ. ಯು ಆರ್ ಮೈ ಸ್ಟ್ರೆಂತ್. ಆಗ ನೀವು ಬಲಗೊಳ್ಳುತ್ತೀರಿ, ಬಲಗೊಳ್ಳುತ್ತೀರಿ. ಇದು ಹಳೆ ಒಡಂಬಡಿಕೆಯಲ್ಲಿ ಓದಿರಿ.
ಯೆಹೋವನು ನನ್ನ ಬಂಡೆಯು, ನನ್ನ ಕೋಟೆಯು, ನನ್ನ ವಿಮೋಚಕನು, ನನ್ನ ದೇವರು, ನನ್ನ ಆಶ್ರಯಗಿರಿಯು, ನನ್ನ ಗುರಾಣಿಯು, ನನ್ನ ರಕ್ಷಣೆಯ ಕೊಂಬು, ನನ್ನ ದುರ್ಗವು. ಹೇಳ್ರಿ, ಆಗಿದ್ದಾನೆ, ಆಗುತ್ತಾನಲ್ಲ. ಪ್ಲೀಸ್ ಗಾಡ್ ಹೇಳ್ರಿ, ಆಗಿದ್ದಾನೆ. ಓದ್ರಿ 18ನೇ ಕೀರ್ತನೆಯಲ್ಲಿ ಪೀಠಿಗೆ ಓದಿರಿ ಏನಂತ. ಪ್ರಧಾನ ಗಾಯಕ ಯಾರು? ಡೇವಿಡ್. ಕೀರ್ತನ ಸಂಗ್ರಹದಿಂದ ತೆಗೆದದ್ದು. ಯೆಹೋವನ ಸೇವಕನಾದ ದಾವಿದನು ಸೌಲನ ಕೈಯಿಂದಲೂ ಎಲ್ಲಾ ಶತ್ರುಗಳ ಕೈಯಿಂದಲೂ ತಪ್ಪಿಸಲ್ಪಟ್ಟಾಗ ಯೆಹೋವನ ಘನಕ್ಕಾಗಿ ಈ ಪದ್ಯವನ್ನು ರಚಿಸಿ ಹೇಳಿದನು. ಅವನು ಪದ್ಯ ಆಡಿದಾಗ ಅವನು ಅದರ ಮೇಲೆ ಒಂದು ಸಾಂಗ್ ಕಂಪೋಸ್ ಮಾಡಿದ. ಕೆಲವರು ಖುಷಿ ಇರುವಾಗ ಮಾತ್ರ ಸಾಂಗ್ ಕಂಪೋಸ್ ಮಾಡುವುದು. ಒಳ್ಳೆ AC ರೂಮಲ್ಲಿ ಫಸ್ಟ್ ಇಲ್ಲಿ ಅನಾಯಿಂಟಿಂಗ್ ಇಲ್ಲ, ಒಳ್ಳೆ AC ಜಾಸ್ತಿ ಮಾಡಿ. ಪಾಸ್ಟ್ ನನ್ನ ಬಗ್ಗೆ ಎಡ್ಡೆ ಪಾತೇರಿನಿ, ಕ್ರಿಸ್ತನಲ್ಲಿ ಜೀವಿಸುವೆ. ಒಳ್ಳೆ ಟ್ಯೂನ್ ಬರ್ತದೆ. ನೋ, ಜನರು ನಿಮ್ಮ ಬಗ್ಗೆ ಒಳ್ಳೆಯದು ಮಾತಾಡಲಿ, ಏನೇ ಮಾತಾಡಲಿ, ಸಂತೋಷ ಪಡುವಂಥದ್ದು ಚಾಯ್ಸ್ ಇಸ್ ಯುವರ್ಸ್. ಪ್ರೈಸ್ ಗಾಡ್. ಯಾಕಂದರೆ ಯು ಆರ್ ಬಾರ್ನ್ ಆಫ್ ಗಾಡ್. ದೇವರ ಜೀವವು ನಿಮ್ಮ ಒಳಗೆ ಇದೆ, ಪವಿತ್ರಾತ್ಮ ನಿಮ್ಮ ಒಳಗಿದ್ದಾನೆ. ನೀವು ದೇವರಿಂದ ಹುಟ್ಟಿದವರು. ನಿಮ್ಮ ಒಳಗೆ ಇರುವ ಪವಿತ್ರಾತ್ಮನು ಲೋಕದಲ್ಲಿರುವ ಎಲ್ಲ ದುರಾತ್ಮಗಳಿಗಿಂತ ಹೆಚ್ಚಿನವನು. ವೆನ್ ಯು ಸ್ಪೀಕ್ ಗಾಡ್ಸ್ ವರ್ಡ್ ಯು ಆರ್ ಸ್ಟ್ರೆಂಥನಿಂಗ್. ಯಾವಾಗ ದಾವೀದನು ಅರಿಕೆ ಮಾಡಿದ, ಇನ್ನೊಂದು ಟ್ರಾನ್ಸ್ಲೇಷನ್, ಡೇವಿಡ್ ಎನ್ಕರೇಜ್ಡ್ ಹಿಮ್ಸೆಲ್ಫ್ ಇನ್ ದ ಲಾರ್ಡ್. ಸಂಡೇ ಉತ್ತೇಜನ ವಾಕ್ಯಗೋಸ್ಕರ ವೇಟ್ ಮಾಡಲಿಲ್ಲ. ಎನ್ಕರೇಜ್ ವರ್ಡ್. ಪ್ರೇಸ್ ಗಾಡ್. ಡೇವಿಡ್ ಎನ್ಕರೇಜ್ಡ್ ಹಿಮ್ಸೆಲ್ಫ್ ಇನ್ ದ ಲಾರ್ಡ್. ಪ್ರೇಸ್ ಗಾಡ್. ಕುಗ್ಗಿ ಹೋಗ್ಬೇಡ್ರಿ. ಜನರು ನಿಮ್ಮ ಬಗ್ಗೆ ಒಳ್ಳೆಯದು ಮಾತಾಡಿದರೆ ಜಾಸ್ತಿ ಮೇಲೆ ಹೋಗ್ಬೇಡ್ರಿ, ಅಲ್ಲೇ ಇರ್ರಿ. ಪ್ರೇಸ್ ಗಾಡ್. ಜನರು ನಿಮ್ಮನ್ನು ತೆಗಳಿದರೆ ನಿಮಗೇನು ಅದರಲ್ಲಿ ಪರಕ್ ಬೀಳುವುದಿಲ್ಲ. ಯೇಸು ಸ್ವಾಮಿ ಏನು ಹೇಳಿದ? ಜನರು ಸುಳ್ಳಾಗಿ ತಪ್ಪಾಗಿ ನಿಮ್ಮ ಹೆಸರು ಕೆಟ್ಟದೆಂದು ಲಿಸ್ಟಿನಿಂದ, ಪಟ್ಟಿಯಿಂದ, ವಾಟ್ಸಪ್ನಿಂದ, ಫೇಸ್ಬುಕ್ಕಲ್ಲಿ ಬ್ಲಾಕ್ ಮಾಡಿದರೆ, ಹಲ್ಲೆಲೂಯಾ, ನೀವು ಧನ್ಯರು. ಅದೇ ಗಳಿಗೆಯಲ್ಲಿ ಸಂಡೆಗೋಸ್ಕರ ವೆಯ್ಟ್ ಮಾಡಬೇಡ್ರಿ, ಏನೇನೋ ಆಗಿ ಹೋಗ್ತದೆ. ಮತ್ತೆ ಅದೇ ಗಳಿಗೆಯಲ್ಲಿ ಸಂತೋಷ ಪಡ್ರಿ, ಉಲ್ಲಾಸ ಪಡ್ರಿ, ಕುಣಿದಾಡ್ರಿ. ಪರಲೋಕದಲ್ಲಿ ನಿಮಗೆ ಬಹಳ ಫಲವಿದೆ. ಕಮಾನ್, ಹಲ್ಲೆಲೂಯಾ. ಕುಣಿದಾಡ್ರಿ ಅಂತ ಹೇಳಿದ್ದು ನಾನಲ್ಲ, ಯೇಸು ಸ್ವಾಮಿ ಹೇಳಿದ್ದು. ಬೈಬಲಲ್ಲಿ ಇದೆಯಾ ಪಾಸ್ಟ್ರೆ? ಒಬ್ಬ ಪಾಸ್ಟ್ರು ಕೇಳಿದ್ರು ನನ್ನ ಹತ್ರ, ಬೈಬಲ್ ಅಂದ ಸಾಗಿ ಕೈ ಮಗ ಕುಣಿದಾಡ್ರಿ ಬಿಡೋನು. ಸ್ಟೇಷನ್ ತಾಗಿತ್ತು, ಕೊಂಕಣಿ ಸ್ಟೇಷನ್. ಬಳುಗುತ್ ನಂದೆ ಒಯ್ಗಿ ಪುಳೆ ತಾಕಿ. ನಾನು ಹೇಳಿದೆ, ಕಾಡು ಲುಕ್ ಸುಭಾರ್ತಮಾನಂದ್ ಸೊವ್ಯಾದ್ಯ ಅಂತ ವೀಸನಿ ದುಸರೆ ಓಳಿಂದ ಕಾಡು ತೆಗಿ ಅಂತ ಹೇಳಿದೆ. ಓದಿರಿ 23 ಲೂಕ 6:23, 22ರಲ್ಲಿ ಓದಿರಿ. ಮನುಷ್ಯ ಕುಮಾರನ ನಿಮಿತ್ತವಾಗಿ ಜನರು ನಿಮ್ಮನ್ನು ಹಗೆ ಮಾಡಿ ನಿಮಗೆ ಬಹಿಷ್ಕಾರ ಹಾಕಿ ನಿಂದಿಸಿ ನಿಮ್ಮ ಹೆಸರನ್ನು ಕೆಟ್ಟದೆಂದು ತೆಗೆದು ಹಾಕಿದರೆ ನೀವು ಧನ್ಯರು. ಆ ದಿನದಲ್ಲಿ ಸಂತೋಷ ಪಡಿರಿ. ಯಾವಾಗ? ನೆಕ್ಸ್ಟ್ ಡೇ ಅಲ್ಲ, ಆ ದಿನದಲ್ಲಿ. ದಾವೀದನು ಆಗಲೇ ಮಾಡಿದ್ದು. ಆ ದಿನದಲ್ಲಿ ಸಂತೋಷ ಪಡ್ರಿ. ಸಂತೋಷ ಪಡ್ಲಿಕ್ಕೆ ಅಷ್ಟು ಈಸಿ ಅಲ್ಲ. ಪರಿಸ್ಥಿತಿ ಬರುವಾಗ ಈಸಿ ಅಂತ ಹೇಳ್ತೀರಾ? ನೋ, ಬಟ್ ಅಕ್ನಾಲೇಜ್ ವಾಟ್ ಗಾಡ್ ಸ್ಟ್ರೆಂತ್ ಇಸ್ ಇನ್ ಯು. ಎಂಥ ದೇವರ ಆತ್ಮನು ನಿಮ್ಮ ಒಳಗಿದ್ದಾನೆ. ನೀವು ಸಂತೋಷ ಪಡಲಿಕ್ಕೆ, ನಿಮ್ಮಷ್ಟಕ್ಕೆ ನೀವು ಸಂತೋಷ ಪಡಲಿಕ್ಕೆ ಹೇಳಿಲ್ಲ. ಮಾತಾಡ್ರಿ, ನಾನು ದೇವರಿಂದ ಹುಟ್ಟಿದವನು, ನನ್ನಲ್ಲಿರುವ ಆತನು ಲೋಕದಲ್ಲಿರುವವನಿಗಿಂತ ಹೆಚ್ಚಿನವನು, ನಾನು ಕ್ರಿಸ್ತನಲ್ಲಿ ನೀತಿವಂತನಾಗಿದ್ದೇನೆ, ನಾನು ಕ್ರಿಸ್ತನಲ್ಲಿ ಜಯಶಾಲಿಯಾಗಿದ್ದೇನೆ, ನಾನು ಕ್ರಿಸ್ತನಲ್ಲಿ ಪರಲೋಕದ ರಾಯಭಾರಿಯಾಗಿದ್ದೇನೆ.
ಹಲ್ಲೆಲೂಯಾ. ಕೆಲವರು ಕೇಳುದು ಹೂ ಮಾಡುದು ಯಾಕಂತ. ಅದು ಹೂವು ಬರುವುದು ಎಲ್ಲಿಂದ ಅಂತ ಹೇಳಿದ್ರೆ ಒಳಗಿನ ಸ್ಪಿರಿಟ್ ಪುಳಕಿತ ಆದಾಗ. ಪ್ರೈಸ್ ಗಾಡ್. ರಿಯಲ್ ಮ್ಯಾನ್ ಎದ್ದು ಮಾತಾಡುವಾಗ ಕೆಲವರಿಗೆ ಅವರ ಬಗ್ಗೆ ಅವರಿಗೆ ಪರಿಚಯ ಇಲ್ಲ. ಹೌದಾ? ರಿಯಲ್ ಮ್ಯಾನ್ ಯಾರ ಬಗ್ಗೆ ಅಲ್ಲ, ನಿನ್ನ ಬಗ್ಗೆ ಮಾತಾಡೋದು. ನಿಮ್ಮ ಬಗ್ಗೆ ನಿಮಗೆ ಪರಿಚಯ ಆಗ್ತದೆ, ಜಾತಿ ಎಂಬ ಚೂಲಿ ಜಾರ್ತದೆ. Praise God. You are busy with God, relationship with God. You are acknowledging yourself, not with people. You identify yourself with Jesus. Praise God. Hello. ಯಾವಾಗ ದಾವೀದನು ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡಿದ, ಎನ್ಕರೇಜ್ ಹಿಮ್ಸೆಲ್ಫ್ ಅಂತ ಹೇಳಿದ್ರೆ ಜಸ್ಟ್ ಆತನು ಮಾತಾಡಿದ, ಯೆಹೋವ ನನ್ನ ಕೋಟೆಯು, ನನ್ನ ದುರ್ಗವು, ನಾನು ಭರವಸೆಟ್ಟು ದೇವರು, ನನ್ನ ತಲೆಯನ್ನು ಎತ್ತುವ ಆತನು, ನನಗೆ ದುರ್ಗವು, ರಕ್ಷಣೆ ಕೊಂಬು ಆಗಿದ್ದಾನೆ. ನೆಕ್ಸ್ಟ್ ಓದಿರಿ. 18ನೇ ಅಧ್ಯಾಯ 3ನೇ ವಚನ. ಸಾಮ್ಸ್. ಯೆಹೋವನು ಸ್ತೋತ್ರಕ್ಕೆ ಅರ್ಹನು, ಆತನಿಗೆ ನಾನು ಮೊರೆ ಇಡಲು ಆತನು ನನ್ನನ್ನು ಶತ್ರುಗಳಿಂದ ರಕ್ಷಿಸುತ್ತಾನೆ. ಮೃತ್ಯು ಪಾಶಗಳು, ಹೇಳ್ರಿ, ಮೃತ್ಯು ಪಾಶಗಳು ನನ್ನನ್ನು ಸುತ್ತಿಕೊಂಡವು. ನಂಬರ್ 1. ನಂಬರ್ 2, ನಾಶ ಪ್ರವಾಹವು ನನ್ನನ್ನು ಆವರಿಸ್ತು, ನಡುಗಿಸ್ತು. ಪಾತಾಳ ಪಾಶಗಳು ನನ್ನನ್ನು ಆವರಿಸಿಕೊಂಡವು, ಮಾರಣಕವರಾದ ಉರುಳುಗಳು ನನ್ನ ಎದುರಿನಲ್ಲಿ ಇದ್ದವು. ದಟ್ ಮೀನ್ಸ್ ನಾವು ಹೋರಾಟ ಮಾಡುವುದು ಮನುಷ್ಯ ಮಾತ್ರದವರ ಸಂಗಡ ಅಲ್ಲ, ರಾಜತ್ವ, ಪ್ರಭುತ್ವ, ಅಧಿಕಾರ, ಆಕಾಶ ಮಂಡಲದ ದುರಾತ್ಮ ಸೇನೆಗಳ ವಿರೋಧವಾಗಿ ನಾವು ಹೋರಾಡುವರಾಗಿದ್ದೇವೆ. ಡೇವಿಡ್ ಇದನ್ನು ಓಲ್ಡ್ ಟೆಸ್ಟಮೆಂಟ್ ಅನ್ನು ಅಕ್ನಾಲೆಜ್ ಮಾಡಿದ. ಪಾತಾಳ ಪಾಶಗಳು ನನ್ನ ಆವರಿಸಿಕೊಂಡವು, ಮಾರಣಕರದ ಉರುಳುಗಳು ನನ್ನಲ್ಲಿದ್ದವು, ನನ್ನ ಎದುರಿನಲ್ಲಿದ್ದವು. ನಾನು ಹೋಗಿ ಉರುಳಿಗೆ ಬೀಳಲಿಲ್ಲ. ಅದಕ್ಕೆ 6ನೇ ಅಧ್ಯಾಯ 11ನೇ ವಚನ ಹೇಳಿದೆ, ಕಡೆಯ ಮಾತನೆಂದರೆ ಕರ್ತನಲ್ಲಿಯೂ ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡು ಬಾಲಗೊಳ್ಳಿರಿ. ಕಮಾನಡ್ರಿ, ಬಾಲಗೊಳ್ಳಿರಿ. ನೀವು ಅವರನ್ನು ಡೀಲ್ ಮಾಡಲಿಕ್ಕೆ ಹೋಗ್ಬೇಡ್ರಿ, ನೀವು ನಿಮ್ಮ ಹೃದಯವನ್ನು ಡೀಲ್ ಮಾಡ್ರಿ. ದಾವೀದ ಹೋಗಿ 600 ಜನರ ಹತ್ರ ಡೀಲ್ ಮಾಡಲಿಲ್ಲ. ದಾವೀದನು ಹೋಗಿ ತನ್ನನ್ನು ದೇವರಲ್ಲಿ ಬಲಪಡಿಸಿಕೊಂಡ. ಯಾವ ಕಲ್ಲುಗಳು ಹೆಕ್ಕಿದವೋ ಕಲ್ಲುಗಳು ಪಟ 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 ಕೆಳಗೆ ಬಿದ್ದವು. ಇಲ್ಲಿ ಆತನು ಸ್ಟ್ರೆಂಥನ್ನು ಮಾಡಿದಾಗ ಕಲ್ಲುಗಳು ತನ್ನಷ್ಟಕ್ಕೆ ಕೆಳಗೆ ಬಿದ್ದವು. ಯಾವ 600 ಮಂದಿ ಅವನಿಗೆ ವೈರಿಗಳಾಗಿದ್ದರು, ಇಮ್ಮಿಡಿಯೇಟ್ಲಿ ಹತ್ತಿರ ಬಂದು ನಿಂತರು. ಲೆಟ್ಸ್ ಗೋ. 600 ಮಂದಿ ಅದು ಒಂದೇ ಸಾವಿರ. ಲೆಟ್ಸ್ ಗೋ. ಎಲ್ಲಿ ಚೇಂಜ್ ಮಾಡಿದ? ಎಲ್ಲಿ ಚೇಂಜ್ ಮಾಡಿದ? ಇವತ್ತು ಅನೇಕರು 10 ವರ್ಷ 15 ವರ್ಷ ಕೋರ್ಟ್ ಕೇಸ್, ಆ ಕೇಸ್, ಈ ಕೇಸ್, ಒಬ್ಬನಿಗೆ ಹ್ಯಾಂಡಲ್ ಮಾಡಲಿಕ್ಕೆ ಆಗುದಿಲ್ಲ. ಇವನು 600 ಜನರನ್ನು ಒಂದೇ ಕ್ಷಣದಲ್ಲಿ ಹ್ಯಾಂಡಲ್ ಮಾಡಿಬಿಟ್ಟ. ಬಿಕಾಸ್ ಆಫ್ ಹಿಸ್ ಕನ್ಫೆಷನ್. ಇವತ್ತು ಅನೇಕರಿಗೆ ಗೊತ್ತಿಲ್ಲ ದೇವರ ವಾಕ್ಯ ಯಾಕೆ ಬೇಕು ಅಂತ. ದೇವರ ವಾಕ್ಯ ಅದು ನಮ್ಮ ಸ್ಪಿರಿಟಿಗೆ, ನಮ್ಮ ಆತ್ಮಕ್ಕೆ ಸ್ಟ್ರೆಂತ್ ಕೊಡುತ್ತದೆ. ಇದು ನಿಮ್ಮನ್ನು ಬಿಲ್ಡ್ ಮಾಡುತ್ತದೆ, ನಿಮ್ಮನ್ನು ಕಟ್ಟುತ್ತದೆ, ನಿಮ್ಮನ್ನು ಇಂಪ್ರೂವ್ ಮಾಡುತ್ತದೆ, ನಿಮ್ಮನ್ನು ಪ್ರೋಗ್ರೆಸ್ ಮಾಡುತ್ತದೆ, ನಿಮ್ಮನ್ನು ಎನರ್ಜೈಸ್ ಮಾಡುತ್ತದೆ, ಬಿಲ್ಡ್ ಮಾಡುತ್ತದೆ. ಎವ್ರಿ ಟೈಮ್ ನೀವು ರೈಟ್ ವರ್ಡ್ ಅನ್ನು ಕೇಳುತ್ತಿರುವಾಗ ಅದು ನಿಮ್ಮನ್ನು ಕಟ್ಟುತ್ತದೆ. ಎವ್ರಿ ಟೈಮ್ ನೀವು ಕ್ರಿಸ್ತನ್ ನಿಮಗೆ ಯಾರಾಗಿದ್ದಾನೆ ಅಂತ ಹೇಳುತ್ತಿರುವಾಗ ನೀವು ಬಲಗೊಳ್ಳುತ್ತೀರಿ. ಪ್ರಾರ್ಥನೆ ಮಾಡಬೇಡ್ರಿ, ದೇವರೇ ನನ್ನನ್ನು ಬಲಪಡಿಸು, ಬಲಪಡಿಸು ಕರ್ತನೆ, ಬಲಪಡಿಸು. ಬಲಹೀನತೆಯಲ್ಲಿ ಕುಕ್ಕಿದೆನು ನಾನು, ಬಲಪಡಿಸು ಯೇಸುವೆ, ಬಲಪಡಿಸು. ಕಂಪೋಸ್ ಮಾಡಬಹುದು, ಕೇಳಿ ಖುಷಿ ಆಗ್ತದೆ, ರೈಟ್? ಕ್ರಿಸ್ತನಲ್ಲಿ ನಾನು
ಬಲ ಹೊಂದಿದ್ದೇನೆ, ಜಯಶಾಲಿ ನಾನು ಕ್ರಿಸ್ತನಲ್ಲಿ. ಹಾಡುವೆ ನಾನು ಕ್ರಿಸ್ತನಲ್ಲಿ, ನಡೆಯುವೆ ನಾನು ಕ್ರಿಸ್ತನಲ್ಲಿ. ಆತ ನನ್ನ ಬೆಳಕು, ಆತ ನನ್ನ ಕೋಟೆ, ಆತ ನನ್ನ ದುರ್ಗ. ನಡೆಯುವೆ ನಾನು ಸಾಮರ್ಥ್ಯದಲ್ಲಿ. ಕ್ರಿಸ್ತನಲ್ಲಿ ಯಾರು ಎಂಬ ಗೀತೆಗಳನ್ನು ಕಂಪೋಸ್ ಮಾಡ್ರಿ. ಇಮೋಷನಲ್ ಗೀತೆಗಳನ್ನು ಕಂಪೋಸ್ ಮಾಡಬೇಡ್ರಿ. ನೀವು ಗುರಿಗೆ ಹೋಗ್ತೀರಿ, ಆಲ್ ಕಾಂಗ್ರಿಗೇಷನ್ ಅನ್ನು ನೀವು ಗುರಿಗೆ ಎಳೆಯುತ್ತೀರಿ. ಬಲಪಡಿಸುವಲ್ಲ, ಆತನು ಆಲ್ರೆಡಿ ಅಪ್ಪಣೆ ಕೊಟ್ಟಿದ್ದಾನೆ. ಬಿ ಸ್ಟ್ರಾಂಗ್. ಜೋಶುವಾ, ಹ್ಯಾವ್ ಐ ನಾಟ್ ಕಮಾಂಡೆಡ್ ಯು? ಓನ್ಲಿ ಬಿ ಸ್ಟ್ರಾಂಗ್. ಹಲ್ಲೆಲೂಯಾ. Joshua 1 chapter 9 verse ಓದಿರಿ. Joshua 1 chapter 9 verse. Have I not commanded you? Be strong and of good courage. Do not be afraid, nor be dismayed. For the Lord your God is with you wherever you go. Praise God. Joshua, be strong. ಅಪೊಸ್ತಲ ಪೌಲ ಎಫೆಸ ಸಭೆಗೆ ಹೇಳ್ತಾ ಇದ್ದಾನೆ, ಬಿ ಸ್ಟ್ರಾಂಗ್. ಫೈನಲಿ ಮೈ ಬ್ರದರನ್, ಬಿ ಸ್ಟ್ರಾಂಗ್ ಅಂಡ್ ಇಸ್ ಪವರ್ ಆಫ್ ಹಿಸ್ ಮೈಟ್. ಹಾಗಾದ್ರೆ ನೀವೇನು ಹೇಳಬೇಕು? ಲಾರ್ಡ್ ಇಸ್ ಮೈ ಸ್ಟ್ರೆಂತ್, ದೇರ್ಫೋರ್ ಐ ಆಮ್ ಸ್ಟ್ರಾಂಗ್. ದ ಲಾರ್ಡ್ ಇಸ್ ಮೈ ಲೈಟ್, ಐ ಆಮ್ ಶೈನಿಂಗ್. ಪ್ರೈಸ್ ಗಾಡ್. Lord is my protection, I'm protected. Lord is my health, I'm walking in divine health. Thank you Lord. ಹೀಗೆ ಹೇಳ್ರಿ. ಬಲಪಡಿಸಿ ಯೇಸುವೆ, ಕುಗ್ಗಿದೆನು ನಾನು. ಆಗ ನೀವು ಬಲಾಢ್ಯರಾಗುತ್ತೀರಿ. Praise God. ಆತನು ಆಲ್ರೆಡಿ ಹೇಳಿದ್ದಾನೆ, ಬಿ ಸ್ಟ್ರಾಂಗ್. ನೀವು ಜಸ್ಟ್ ಹೇಳ್ರಿ, ಇನ್ ಕ್ರೈಸ್ಟ್ ಐ ಆಮ್ ಸ್ಟ್ರಾಂಗ್. ಅಪೊಸ್ತಲ ಪೌಲ ಹೇಳುತ್ತಾನೆ, ಯಾವಾಗ ನಾನು ಬಲಹೀನನಾಗಿದ್ದೇನೋ, ವೆನ್ ಐ ಫೀಲ್ ವೀಕ್ ಐ ಆಮ್ ಸ್ಟ್ರಾಂಗ್. ಇದೇ ಬೈಬಲಲ್ಲಿ 2 Corinthians 12 chapter 11 verse. ನಾನು ಹೀಗೆ ಬರೆದು ಬುದ್ಧಿಹೀನನಾದೆನು, ಅದಕ್ಕೆ ನೀವು ನನ್ನನ್ನು ಬಲವಂತ ಮಾಡಿದಿರಿ. ನಾನು ಒಟ್ಟಾರೆ ಬರೆಯುವಂತೆ ನೀವು ನನ್ನನ್ನು ಏನು ಮಾಡಿದಿರಿ? ಬಲವಂತ ಮಾಡಿದ್ದೀರಿ. ನಿಮ್ಮಿಂದಲೇ ನನಗೆ ಹೊಗಳಿಕೆ ಉಂಟಾಗಬೇಕಾಗಿತ್ತು. ಯಾಕಂದರೆ ನಾನು ಕೇವಲ ಅಲ್ಪನಾದರೂ ಅತಿ ಶ್ರೇಷ್ಠ ಅಪೊಸ್ತಲರಲ್ಲಿ ಅನ್ನಿಸಿಕೊಂಡವರು ಆ ಜನರಿಗಿಂತ ಒಂದರಲ್ಲಿಯೂ ಕಡಿಮೆ ಅಲ್ಲ. ನೆಕ್ಸ್ಟ್ ಮೇಲೆ ಓದಿರಿ, 10ನೇ ವಚನ ಓದಿರಿ. ಆದುದರಿಂದ ಕ್ರಿಸ್ತನ ನಿಮಿತ್ತ ನನಗೆ ನಿರ್ಬಲಾವಸ್ಥೆಯೂ ತಿರಸ್ಕಾರವೂ ಕೊರತೆಯೂ ಹಿಂಸೆಯೂ ಇಕ್ಕಟ್ಟು ಸಂಭವಿಸಿದಾಗ ಸ್ಟಾಪ್. ಕ್ರಿಸ್ತನ ನಿಮಿತ್ತ ಇಕ್ಕಟ್ಟು, ಹಿಂಸೆ, ದೂಷಣೆಗಳು, ನೆಗೆಟಿವ್ ವರ್ಡ್ಗಳು, ನೆಗೆಟಿವ್ ಕನ್ಫೆಷನ್ ನಿನ್ನ ವಿರುದ್ಧವಾಗಿ. ಆದ್ದರಿಂದ ಕ್ರಿಸ್ತ ನಿಮಿತ್ತ ನನಗೆ ನಿರ್ಬಲಾವಸ್ಥೆಯು ತಿರಸ್ಕಾರವು ಕೊರತೆಯು ಹಿಂಸೆಯು ಇಕ್ಕಟ್ಟು ಸಂಭವಿಸಿದಾಗ ಸಂತುಷ್ಟನಾಗಿದ್ದೇನೆ. ಡಿಸ್ಕರೇಜ್ ಆಗಿದ್ದೇನೆ ಅಂತ ಹೇಳಲಿಲ್ಲ. ಕಮಾನ್ ಹೇಳಿದಾನಾ? ಇಲ್ಲ, ನಾನು ಫುಲ್ ಡಿಸ್ಕರೇಜ್. ನೋ, ಏನ್ ಹೇಳ್ತದೆ? ಸಂತುಷ್ಟನಾದೇನೆ. ನಾನು ಯಾವಾಗ ನಿರ್ಬಲನಾಗಿದ್ದೇನೋ, ವೆನ್ ಐ ಫೀಲ್ ವೀಕ್, ಆವಾಗಲೇ ನಾನು ಬಲಾಢ್ಯನಾಗಿದ್ದೇನೆ. ಇದನ್ನು ಹೇಗೆ ನೀವು ಇಂಟರ್ಪ್ರೆಟ್ ಮಾಡ್ತೀರಾ ಅಂತ ಗೊತ್ತಿಲ್ಲ. ವಾಕ್ಯವನ್ನು ನಿಮಗೆ ಖುಷಿ ಬಂದಾಗ ಇಂಟರ್ಪ್ರೆಟ್ ಮಾಡ್ತೀರಾ, ಖುಷಿ ಬಂದಾಗೆ ನೀವು ಕಂಪೋಸ್ ಮಾಡ್ತೀರಾ ಸಾಂಗ್ಗಳನ್ನು, ಗೊತ್ತಿಲ್ಲ. ಸ್ಕ್ರಿಪ್ಚರ್ಗಳನ್ನು ರೈಟ್ ಇಂಟರ್ಪ್ರೆಟ್ ಮಾಡ್ರಿ. ಪ್ರೇಸ್ ಗಾಡ್. ಯೇಸು ಕಾಲದಲ್ಲಿದ್ದ, ಪೌಲ ಕಾಲದಲ್ಲಿದ್ದ ಸೈತಾನ್ ರಿಟೈರ್ಡ್ ಆಗಲಿಲ್ಲ. ಅವನು ಅದೇ ಸುಳ್ಳುಗಳನ್ನು ಹಾಕಿಕೊಂಡು ಬರ್ತಾನೆ. ಆದರೆ ಅವನ ಬಗ್ಗೆ ಜಾಸ್ತಿ ಗಮನ ಕೊಡಬೇಕಾಗಿಲ್ಲ.
ಅದಕ್ಕೆ ಪೌಲ ಹೇಳುತ್ತಾನೆ, ಯಾವಾಗ ನಾನು ನಿರ್ಬಲನಾಗಿದ್ದೇನೋ ಆವಾಗ ನಾನು ಬಲಾಢ್ಯನಾಗಿದ್ದೇನೆ. ನಿಮ್ಮ ಫೀಲಿಂಗ್ಗಳು ಮಾತಾಡಿ, ಎಷ್ಟು ನಾನು ನಿರ್ಬಲನಾಗಿದ್ದೇನೋ ಬಲಾಢ್ಯನಾಗಿದ್ದೇನೆ. ಐ ಆಮ್ ಸ್ಟ್ರಾಂಗ್ ಇನ್ ಕ್ರೈಸ್ಟ್. ಪ್ರೇಸ್ ಗಾಡ್. ಸೋಮಾರಿಗಳಾಗಬೇಡ್ರಿ, ಏಳಿರಿ. ಪಕ್ಕದವ್ರು ಯಾರಾದರೂ ಕಲ್ಲು ಬಿಸಾಡಿದರೆ ಮಾತುಗಳ ಮೂಲಕ, ಹಲ್ಲೆಲೂಯಾ, ಸುಳ್ಳಾಗಿ ಹೇಳಿದರೆ, ಈಗ ಕಲ್ಲು ಯಾವುದು? ಈ ಕಲ್ಲು ಉಂಟು ನೋಡಿ, ಭಯಂಕರ ದೊಡ್ಡ ಕಲ್ಲು ಅದು. ಕೆಲವರು ಹೇಳುದುಂಟು ನೋಡಿ, ಪಾಡ್ದಿನ ಪೆಟ್ಟಾಣ ಮಾತ್ರ ಬೋಲಿ ಆ ಪಣ್ತಿನ ಪಾತೆ ರೊಂಡದಲ್ಲಿ. ಇವನ್ ಸೇವಕರು ಪ್ರೀಚ್ ಮಾಡೋದೇ ಒಂದು ಕೃಪೆ. ಫಿನಿಶ್ ಎವ್ರಿಥಿಂಗ್, ಫಿನಿಶ್ ಆನ್ ದ ಕ್ರಾಸ್. ವಿ ಆರ್ ಎಂಜಾಯಿಂಗ್ ಗ್ರೇಸ್. ಮಂಜಣ್ಣ ಬಂದನ, ಎಂಜಾಯ್ ಹೋಯ್ತು. ಸೋಟೆಡ್ ಮಾಡ್ತೀನಿ ನಾನು. ಪಣ್ತಿನ ಪಾತ್ರ ಅವಮಾನ ಮಲ್ತೇಂಗ್, ಅವಮಾನ ಮಾಡಿದ. ಈಗ ನೀನು ಪ್ರೀಚ್ ಮಾಡಿದ್ದು ಎವ್ರಿಥಿಂಗ್ ಫಿನಿಶ್. ಐ ಆಮ್ ರೈಚಸ್ನೆಸ್ ಆಫ್ ಗಾಡ್, ಐ ಆಮ್ ಫುಲ್ ಆಫ್ ಗ್ರೇಸ್. ಜಾನ್ ಪಾಸ್ಟ್ರಿಗೊಬ್ಬರು ಸಿಕ್ಕಿದ್ರು, ನಾನು ಮತ್ತೆ ಅವ್ರು ಹೇಳಿದರು, ಪೂರ ಅರ್ಣ ನಮ್ಮ ಇಂಚಿನ ಪೂರ ಅರ್ಣ ಎಲ್ಲ ಅವರದ್ದು, ನಮ್ಮದೇನಿಲ್ಲ. ಮತ್ತು ನಿಮ್ಮದು? ನಮ್ಮದೇನಿಲ್ಲ, ಅವ್ರದ್ದು. ನಿನ್ನದು ಇದೆ ನೇಬರ್ನು ಕ್ಷಮಿಸ್ಲಿಕ್ಕೆ, ಎಲ್ಲ ಅವರದ್ದು ಅಂತ ಹೇಳ್ತಿ. ಚಿಂಗಮ್ ಆಗಿದ ಹಾಗೆ 10 ವರ್ಷಗಳ ಹಿಂದೆ ಮಾಡಿದನು ಪುನಃ ಆಗೀಬೇಡ. ಹೇಗೆ ನೀನು ಮುಂದೆ ಹೋಗುವುದು? ದೇವರು ಮಹಿಮೆಯ ಒಂದು ಫ್ಯೂಚರನ್ನು ನಿನಗಿಟ್ಟಿದ್ದಾನೆ, ಮಹಿಮೆಯ ಮಾರ್ಗವನ್ನು ನಿನಗಿಟ್ಟಿದ್ದಾನೆ. ಅಲ್ಲೇ ಕೋಳಿ ಸುತ್ತಿದಾಗಿ ಗುತ್ತುತ್ತಾ ಇದ್ದಿ, ಚಿಂಗಮ್ ಆಗಿದ ಹಾಗೆ. ಹೇಳ್ರಿ, ಇದಕ್ಕೆಲ್ಲ ನಮಗೆ ಪುರ್ಸೋದಿಲ್ಲ. ಇಡೀ ದಿನ ಅಗೀಲಿಕ್ಕೆ ನಮಗೆ ಪುರ್ಸೋದಿಲ್ಲ. ಯಾರು ಮಿಸ್ಟೇಕ್ ಮಾಡಿದ್ರು ಕರ್ತನವನು ಕ್ಷಮಿಸ್ತಾನೆ, ನಾನು ಕೂಡ ಕ್ಷಮಿಸ್ತೇನೆ. ಅದನ್ನು ಕುಡುಪಿ ಮುಂದೆ ಹೋಗಿರಿ. ಜಾಡಿಸಿ ಮುಂದೆ ಹೋಗಿರಿ. ಜಸ್ಟ್ ಶೇಕ್. ಫಸ್ಟ್ ನಿಮ್ಮ ಬಗ್ಗೆ ಅವರು ಹೀಗೆ ಮಾತಾಡ್ತಾ ಇದ್ದಾರೆ, ಜಸ್ಟ್ ಶೇಕ್ ಮಾಡ್ರಿ. ನಾಯಿ ನೋಡಿ ಪಟ 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 ಮಾಡ್ತದೆ. ನೋಡಿ, ನೊಣಗಳು ಕೂತ್ಕೊಳ್ಳುವಾಗ ನಾಯಿ ಏನು ಮಾಡ್ತದೆ? ಪಟ 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 ಮಾಡ್ತದೆ, ರೈಟ್? ಕುಡ್ತದೆ. ನೊಣಗಳು ಹೋಗ್ತವೆ. ಇಂತಹ ನೊಣಗಳು ತಲೆಯಲ್ಲಿ ಬಂದು ಕೂತ್ಕೊಳ್ಳುವಾಗ ನೀವು ಕೂಡ ಕುಡುಪಬೇಕು. ಎಂಜಾಯ್ ಮಾಡ್ರಿ. ನಾನು ಕ್ರಿಸ್ತನಲ್ಲಿ ಬಲಾಢ್ಯನಾಗಿದ್ದೇನೆ. ನಾನು ಹೇಳ್ತೇನೆ, ಯಾರು ನಿಮಗೆ ಕಲ್ಲು ಹಿಡ್ಕೊಂಡು ನಿಂತಿದ್ದಾರೆ ಅವರ ಕಲ್ಲುಗಳು ಬಿದ್ದು ನಿಮ್ಮ ಒಟ್ಟಿಗೆ ಅವರು ನಿಲ್ತಾರೆ. ಪ್ರೇಸ್ ಗಾಡ್. ಇವತ್ತು ಹೋಗಿರಿ, ರೂಮಿಗೆ ಹೋಗಿರಿ, ಲಾಕ್ ಮಾಡ್ರಿ, ಜಸ್ಟ್ ಹೇಳ್ರಿ, ನಾನು ಕ್ರಿಸ್ತನಲ್ಲಿ ದೇವರಿಂದ ಹುಟ್ಟಿದವನು, ನನ್ನಲ್ಲಿರುವ ಆತನ ಲೋಕದಲ್ಲಿರುವ ಅಂತನೇ ಹೆಚ್ಚಿನವನು. ಅಷ್ಟೇ ಅವು ಪಂಡ್ರೆಗ ಆ ಪೂಜೆ ಪೂರ ಒಯ್ತಿಲೆಕ್ಕ ಹಾಪಣ. ಅಫ್ಕೋರ್ಸ್ ಫಸ್ಟ್ ಜಿಮ್ಮಿಗೆ ಹೋಗುವಾಗ ಬೇಡ ಬೇಡ ಅಂತ ಆಗ್ತದೆ. ನೆಕ್ಸ್ಟ್ ಡೇ ಮೈಕೈ ನೋವಾಗ್ತದೆ. 3 ದಿನ ಹೇಳಲಿಕ್ಕೆ ಆಗುವುದಿಲ್ಲ. ನೆಕ್ಸ್ಟ್ ನೀನು ಎಷ್ಟು ಎಕ್ಸಸೈಸ್ ಮಾಡಿದೆ ಪುನಃ ಪುನಃ ಮಾಡುವ. 1 ಗಂಟೆ ಬೇಡ, ಇನ್ನು ಸ್ವಲ್ಪ 5 ನಿಮಿಷ ಜಾಸ್ತಿ ಮಾಡುವ. ಅದೇ ರೀತಿ ಟ್ರೈನ್ ಯುವರ್ ಸ್ಪಿರಿಟ್, ಬಿಲ್ಡ್ ಯುವರ್ ಸ್ಪಿರಿಟ್ ಟು ಸ್ಪೀಕ್ ರೈಟ್ ವರ್ಡ್. ಪ್ರೇಸ್ ಗಾಡ್. ಬೆಳಿಗ್ಗೆ ನಾನು ಮಾತಾಡಿದೆ, ಒಬ್ಬ ಚಾಂಪಿಯನ್ ಅವನು ಎವ್ರಿ ಡೇ ತನ್ನನ್ನು ಟ್ರೈನ್ ಮಾಡುತ್ತಾನೆ. ಎವ್ರಿ ಡೇ ಟ್ರೈನ್ ಮಾಡುತ್ತಾನೆ. ಹುಸೇನ್ ಬೋಲ್ಟ್ ಅವನು ಒಂದೇ ದಿನದಲ್ಲಿ 9 ಸೆಕೆಂಡಲ್ಲಿ ವರ್ಲ್ಡ್ ಚಾಂಪಿಯನ್ ಆದದಲ್ಲ. ಅವನು ತನ್ನ ಬಾಡಿಯನ್ನು ಟ್ರೈನಿಂಗ್ಗೆ ಹಾಕಿದ. 14, 12, 10, 9 ಸೆಕೆಂಡಲ್ಲಿ ಓಡಿ ವರ್ಲ್ಡ್ ಚಾಂಪಿಯನ್ ಆದ. ವರ್ಲ್ಡ್ ಚಾಂಪಿಯನ್ ಮೆಡಲ್ ಸಿಕ್ಕಿತಂತ ಹೇಳಿಕೊಂಡು ಮರುದಿವಸ ಅವನು ಚಿಪ್ಸ್ ಇಟ್ಕೊಂಡು ಗಮ್ಮತ್ತು ಮಾಡಿ ಕೂತ್ಕೊಳ್ಳಿಲ್ಲ. ರೈಟ್, ನಾನು ವರ್ಲ್ಡ್ ಚಾಂಪಿಯನ್ ಆದೆ ಇನ್ನು ಅಂತ. ನೋ, ನೆಕ್ಸ್ಟ್ ಮಾರ್ನಿಂಗ್ ಅದೇ 3 ಅವರ್ ಟ್ರೈನಿಂಗ್ ಅವನು ಹೋಗಿದ್ದಾನೆ. ಯಾಕೆ ಇಲ್ಲ ಅಂತ ಹೇಳಿದ್ರೆ ಇನ್ನೊಬ್ಬರು ನಿನ್ನ ಮುಂದೆ ಹೋಗ್ತಾರೆ. ಮೇಂಟೈನ್ ಯುವರ್ ವಿಕ್ಟ್ರಿ, ಮೇಂಟೈನ್ ಯುವರ್ ಸ್ಪಿರಿಚುವಲ್ ಲೈಫ್. ಕೆಲವರು ಬೈಬಲ್ ಓದದೆ 3 ತಿಂಗಳಾಯಿತು. ಬೈಬಲ್ಗೆ ಧೂಳಿಡಿದೆ, ಅದನ್ನು ಕ್ಲೀನ್ ಮಾಡಲಿಕ್ಕೆ ಈಗ 5 ನಿಮಿಷ ಇದೆ. ಪ್ರೇಸ್ ಗಾಡ್. ಓದುವುದಿಲ್ಲ. ಜನವರಿ 31ಗೆ ಡಿಸೆಂಬರ್ 31ಗೆ ಕಮಿಟ್ಮೆಂಟ್ ಮಾಡಿದ್ದು 5 ಚಾಪ್ಟರ್ ಓದ್ತೇನಂತ.
ಅದು ಮರೆತು ಹೋಗಿ 3 ತಿಂಗಳಾದ ಇವತ್ತಿಗೂ ನೆನಪು ಬಂತು. ಇಲ್ಲೇ ಇದ್ದೀರಿ ನೀವು. ಕಮಿಟ್ಮೆಂಟ್ ಮಾಡಿರಿ. ನಾನು 20 ವರ್ಷಗಳ ಹಿಂದೆ ಕಮಿಟ್ಮೆಂಟ್ ಮಾಡಿದೆ, ನನ್ನ ಪರ್ಸನಲ್ ಲೈಫ್ ಅಲ್ಲಿ ಪ್ರೇಯರ್ ಮಾಡ್ತೇನಂತ. ಮಿನಿಮಮ್ ಐ ಆಮ್ ಸ್ಪೀಕಿಂಗ್ 3-4 ಅವರ್ ಟಂಗ್ಸ್. ಎಷ್ಟು ವರ್ಷಗಳಿಂದ ಮಿನಿಮಮ್, ಎಷ್ಟೇ ಬ್ಯುಸಿ ಇರಲಿ, ಎಲ್ಲೇ ಇರಲಿ, ದಟ್ ಈಸ್ ಮೈ ಮೇಂಟೈನ್ನೆಸ್. ಅದು ನಾನು ಮೇಂಟೈನ್ ಮಾಡುತ್ತೇನೆ. ಯಾಕೆ ನಾನು ಹೇಳ್ತೇನೆ ಅಂತ ಹೇಳಿದರೆ, ಸ್ಪಿರಿಚುವಲ್ ಲೈಫನ್ನು ಮೇಂಟೈನ್ ಮಾಡೋದು ಬಹಳ ಇಂಪಾರ್ಟೆಂಟ್. ನೀವು ಗಾಡಿ ತಗೊಳ್ತೀರಿ, ಮೇಂಟೈನ್ ಮಾಡ್ತೀರಿ. ವಾಷಿಂಗ್ ಮಿಷಿನ್ ತೆಗೆದು ಮೇಂಟೈನ್ ಮಾಡ್ತೀರಿ, ರೈಟ್? ಪುಸ್ತಕ ನೋಡಿ ಅಲ್ಲಿ ಮೇಂಟೈನ್ ಮಾಡ್ತೀರಿ. ಗಾಡಿ ತಗೊಳ್ತೀರಿ, ಫೀಸ್ ಹೋದರೆ ಪುಸ್ತಕ ನೋಡಿ ಮೇಂಟೈನ್ ಮಾಡ್ತೀರಿ. ನಿಮಗೂ ಒಂದು ದೇವರು ಸೃಷ್ಟಿಸುವಾಗ ಒಂದು ಪುಸ್ತಕ ಕೊಟ್ಟಿದ್ದಾನೆ. ಈ ಪುಸ್ತಕ ಯಾಕೆ? ಯಾರ್ಯಾರ ಒಟ್ಟೆ ಮೆಕ್ಯಾನಿಕ್ನ ಕೈಯಲ್ಲಿ ಕೊಟ್ಟು ನಿಮ್ಮ ಜೀವಿತವನ್ನು ಯಾಕೆ ಹಾಳು ಮಾಡ್ತೀರಿ? ಫೇಸ್ಬುಕ್ಕಲ್ಲಿ ಕೆಲವು ಮೆಕ್ಯಾನಿಕ್ಗಳು ಬರ್ತವೆ, ವಾಟ್ಸಪ್ಪಲ್ಲಿ ಕೆಲವು ಬರ್ತವೆ. ಅವ್ರಲ್ಲಿ ಟ್ರೈನ್ ಆಗಲಿಲ್ಲ. ಕೆಲವರು ಜೆನ್ಯೂನ್ ಸೇವೆ ಮಾಡುವವರಿದ್ದಾರೆ. ಹಾನರ್ ದೆಮ್. ಪ್ರೇಸ್ ಗಾಡ್. ಜೆನ್ಯೂನ್ ಸೇವೆ ಮಾಡುವವರಿದ್ದಾರೆ. ಹಾನರ್ ದೆಮ್. ಅದಕ್ಕೋಸ್ಕರ ನಿಮ್ಮ ಲೈಫನ್ನು ಮೇಂಟೈನ್ ಮಾಡಿರಿ. ಪ್ರೇಯರ್ ಲೈಫನ್ನು ಮೇಂಟೈನ್ ಮಾಡಿ. ಒಂದು ಊಟ ಮಾಡಿದ್ರೂ ತೊಂದರೆ ಇಲ್ಲ ಒಂದು ದಿನ. ಪ್ರೇಸ್ ಗಾಡ್. ಹೇಗೆ ನೀವು ಊಟಕ್ಕೋಸ್ಕರ ಮೇಂಟೈನ್ ಮಾಡ್ತೀರಿ? ಬೆಳಿಗ್ಗೆ ಅರ್ಧ ಗಂಟೆ ಬ್ರೇಕ್ಫಾಸ್ಟ್, ಮಧ್ಯಾಹ್ನ 3/4 ಗಂಟೆ, ಮಧ್ಯದಲ್ಲಿ ಒಂದು ತಿಂಡಿ ಅರ್ಧ ಗಂಟೆ. ಕೇವಲ ಇದನ್ನು ತಿನ್ನಲಿಕ್ಕೆ ಪ್ರತಿಯೊಬ್ಬ ವ್ಯಕ್ತಿ 3 ಗಂಟೆ ಆದರೂ ಸ್ಪೆಂಡ್ ಮಾಡ್ತಾನೆ. ಕೆಲವರು 6 ಗಂಟೆ ಮಾಡುವವರಿದ್ದಾರೆ. ಆತ್ಮಕ್ಕೆ ಏನು ವಾರಕ್ಕೆ ಒಂದು ಚಪ್ಪೆ ಸೋಡವ? ಹಲೋ, ನೋ. ನಿಮ್ಮ ಆತ್ಮವನ್ನು ಮೇಂಟೈನ್ ಮಾಡಿದರೆ ಅಂಥ 1000 ಊಟಗಳನ್ನು ನೆಕ್ಸ್ಟ್ ನೀವು ಮಾಡ್ಬೋದು. ಪ್ರೇಸ್ ಗಾಡ್. ನೀವು ಆತ್ಮವನ್ನು ಮೇಂಟೈನ್ ಮಾಡಿದರೆ ನೆಕ್ಸ್ಟ್ ಡಾಕ್ಟರ್ ಹೇಳ್ತದೆ, ಮನಾ ಕಿಯಾ ಆಪ್ಕೋ ಖಾನೆ ಕಾ ನೈ ಯೇ ಸಬ್ ಚೀಸ್ ಖಾಯೇಗಾ ತೋ ಉಡ್ ಜಾಯೇಗಾ. ಹಲೋ. ಆಗ ಶೆಫ್ ನಿಮಗೆ ಕಾಣೋದಿಲ್ಲ, ಮತ್ತೆ ನೀವು ಡಾಕ್ಟರ್ ಒಟ್ಟಿಗೆ ರಿಲೇಷನ್ಶಿಪ್ ಇಡ್ತೀರಿ. ಮೇಂಟೈನ್ ಯುವರ್ ಸ್ಪಿರಿಚುವಲ್ ಲೈಫ್. ಹಲ್ಲೆಲೂಯಾ. ಮೇಂಟೈನ್. ಬಿ ಸ್ಟ್ರಾಂಗ್ ಇನ್ ದ ಲಾರ್ಡ್. ಯಾರಿಗಾದರೂ ಕಲ್ಲು ಬಿಸಾಡಿದಾಗ ಆಗ್ತದಾ? ಇಲ್ಲ ಅಲ್ಲ. ಇದು ಕಲ್ಲಲ್ಲ, ಇದು ಬ್ರೆಡ್, ಫುಡ್ಡು, ಜೀವ, ಲೈಫ್. ಕಲ್ಲಾಗಿ ತೆಗೆದುಕೊಳ್ಬೇಡ್ರಿ, ಬ್ರೆಡ್ ಆಗಿ ತೆಗೆದುಕೊಳ್ರಿ. ಓಕೆ, ನಾವು ದೇವರ ಸನ್ನಿಧಾನ ನಿಂತ್ಕೊಳ್ಳುವ. ಕಮಾನ್, ರೈಸ್. ನಾನು ನಿಮಗೆ ಎನ್ಕರೇಜ್ ಮಾಡುತ್ತೇನೆ, ಎವ್ರಿ ಡೇ ಯು ಕನ್ಫೆಸ್ ಗಾಡ್ಸ್ ವರ್ಡ್. ಮಾತಾಡ್ರಿ. ಹಲ್ಲೆಲೂಯಾ. ಸ್ತ್ರೀ ಪುರುಷ ಎಂಬ ಭೇದ ಇದರಲ್ಲಿಲ್ಲ. ಹೇಳಿರಿ ಆತ್ಮದೊಳಗೆ. ರೈಟ್ ಆದ ಸಾಂಗ್ಗಳನ್ನು ಸಿಂಗ್ ಮಾಡ್ರಿ, ತಪ್ಪಾದ ಸಾಂಗ್ಗಳನ್ನು ಸಿಂಗ್ ಮಾಡಬೇಡ್ರಿ. ಒಂದಿನ ಒಂದು ಸಾಂಗ್ ಹಾಕಿದ್ರು ಜೋಕಿಗೆ, ಬಂಗಾರೂಪೆ ಸಾಸುಮ್ಯ ಮುಜತ್ ಕೊಂಕಣಿ ಗೀತೆ. ಮೌಲಾ ದಿಗ್ದಿರುವೆ ಬಂಗಾರೂಪೆ ಕಾಯಿಸ್ನಾ ಸೌಮ್ಯ ಮೋಚೇತ. ಕೇಳಿ ಖುಷಿ ಆಯಿತು. ನಾನೊಂದು 4 ಸರ್ತಿ ಕೇಳಿದೆ. ಕೇಳಿದ್ದು ಯಾಕೆ? ಜೋಕಿಗೋಸ್ಕರ. ಅದರ ಅರ್ಥ ಬಂಗಾರ, ಅಮೂಲ್ಯವಾದ ಐಶ್ವರ್ಯ ನನ್ನಲ್ಲಿಲ್ಲ. ಅದರ್ಥ ದೊಡ್ಡ ದೊಡ್ಡ ಚೈನ್ ಹಾಕಿದ್ದಾರೆ, ಚೈನ್ ಹಾಕಿಕೊಂಡು ಹೇಳ್ತಾ ಇದ್ದಾರೆ. ನನ್ನ ಹೆಂಡತಿ ಹೇಳಿದರು, ಅದನ್ನು ಜೋಕಿಗೆ ಹೇಳಬೇಡ್ರಿ ಅಂತ ಎಚ್ಚರಿಕೆ ಕೊಟ್ಟಳು. ಆದರೂ ಅದು ಗಮ್ಮತ್ತಿಗೆ ಒಂದು 4 ಸರ್ತಿ ಯಾರೋ ವಾಟ್ಸಪ್ಪಲ್ಲಿ ಕಳಿಸ್ತು. ಒಂದು 10 ಸರ್ತಿಯನ್ನು ಕೇಳಿದೆ ಅದನ್ನು. ನೀವು ಯಾವುದೇ ಒಂದು ವಿಷಯವನ್ನು 10 ಸರ್ತಿ ಕೇಳಿದರೆ ನಿಮ್ಮ ತಲೆಯಲ್ಲಿ ರಿಂಗ್ ಆಗ್ತದೆ, ಮತ್ತೆ ರೆಕಾರ್ಡ್ ಆಗ್ತದೆ. ಮತ್ತು ನೀವು ವಿದೌಟ್ ನಾಲೆಜಲ್ಲಿ ಮಾತಾಡಿ 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 ನಾನು ಬುಧವಾರ ಇಲ್ಲಿಗೆ ಹೋಗುವ. ಎಲ್ಲಿ? ಬೋಳೂರಿಗೆ ಹೋಗುವಾಗ ನನ್ನ ಹೆಂಡತಿ ಕೇಳಿದ್ರು, 100 ಅಂತ ಕೇಳಿದ್ದೀನಿ. ನನ್ನ 100 ಅಂತ ಕರೆಯುವುದವರು, ರೈಟ್? ರಿಂಗ್ ಎಲ್ಲಿದೆ? ರಿಂಗ್ ಇಲ್ಲ. ಎಲ್ಲಿ ಹೋಯ್ತು? ಮೌಲಾ ದಿಗ್ತಿರ್ವೆ. ರಿಂಗ್ ಇಲ್ಲ.
ಇದು ಬುಧವಾರ ನೆನಪು ಮಾಡಿದೆ, ಎಲ್ಲಿ ಹೋಯಿತು ರಿಂಗ್? ನೆನಪೇ ಇಲ್ಲ 3 ದಿನ. ಓ, ಆದಿತ್ಯವಾರ ತೆಗೆದು ನನಗೆ ಒಂದು ಸ್ವಲ್ಪ ಎಕ್ಸಸೈಸ್ ಮಾಡುವಂತ ಇದು. ಈ ರೀತಿ ಮಾಡುವಾಗ ಇದು ತಾಗ್ತದೆ, ರೈಟ್? ಕೆಲವರು ಈಗ ಸೆಕೆಂಡ್ ಕೊಡುವುದಿಲ್ಲ ನಾನು, ಯಾಕಂದರೆ ಒತ್ತಿದ್ರೆ ಹೋಯಿತು. ನಿನ್ನೆ ವಿಲ್ಮಾಬಾಯಿ ಒಂದು ಸೆಕೆಂಡ್ ಕೊಡುವಾಗ ಅವರಿಗೆ ಜಾಯ್ ರಿಲೀಸ್ ಆಯಿತು. ಜಾಯ್ ರಿಲೀಸ್ ಆಗುವಾಗ ಅವರು ರಿಲ್ಯಾಕ್ಸ್ ಮಾಡ್ತಾ ಇದ್ದಾರೆ, ಎಂಜಾಯ್ ಮಾಡ್ತಾ ಇದ್ದಾರೆ, ನನ್ನ ಕೈಯನ್ನು ಒತ್ತುತ್ತಾ ಇದ್ದಾರೆ. ನಾನು ಹೇಳಿದೆ ಆಯ್ ಆಯ್ ಅಂತ ಹೇಳ್ದೆ. ಅರ್ಥ ಆಯ್ತಾ ನಿಮಗೆ? ರಿಂಗ್ ಈಗ ಒತ್ತಿದ್ರೆ ಏನಾಗ್ತದೆ ಕೈ? ಓಕೆ, ಇಲ್ಲ. ಆಗ ಗೊತ್ತಾಯಿತು ನನ್ನ ನೆಗೆಟಿವ್ ಸಾಂಗ್ ಅದು ಎಲ್ಲಿ ಹಾಕಿಬಿಟ್ಟಿದೆ. ನಾನು ಶಾರ್ಟ್ಸಲ್ಲಿ ಹಾಕಿದ್ದು, ಆ ಶಾರ್ಟ್ಸನ್ನು ವಾಷಿಂಗ್ಗೆ ಹಾಕಿದ್ದಾರೆ. ನನ್ನ ಹೆಂಡತಿಗೆ ಅದು ವೆಡ್ಡಿಂಗ್ ರಿಂಗ್ ಮತ್ತು ಅದು ಎಂಗೇಜ್ಮೆಂಟ್ ರಿಂಗ್ ಇದೆ. ಅದು ಹೋಯ್ತಂತ. ನನ್ನ ಹೆಂಡತಿ ಎಲ್ಲವನ್ನು ಬಿಟ್ಟಳು. ಆ ದಿವಸ ಪ್ರೇಯರಿಗೆ ಕೂತ್ಕೊಂಡಳು, ಆ ರಿಂಗ್ ಬೇಕು ಅಂತ. ನಾನು ಆರಾಮಾಗಿ ಹೋದೆ, ಅಲ್ಲಿ ಪ್ರೀಚ್ ಮಾಡಿದೆ, ಇದೇ ಮಾಡಿದೆ. ಯಾವ ಸಾಂಗ್ಗಳನ್ನು ಹಾಡಬೇಡ್ರಿ ನೋಡಿ, ನನ್ನ ಕೈ ಖಾಲಿ ಆಗಿದೆ. ಥ್ಯಾಂಕ್ ಗಾಡ್, ಸಂಜೆ ಹೋಗುವಾಗ ಸಿಗ್ತದೆ. ಸಂಜೆ ಹೋಗುವಾಗ ಹೆಂಡತಿಗೆ ಸಿಕ್ಕಿತ್ತು, ಎಲ್ಲೇ ಒಂದು ಕಡೆಯಲ್ಲಿತ್ತು, ದೇವರು ಪ್ರಕಟಿಸಿದ, ಸಿಕ್ಕಿತ್ತು. ನಮ್ಮ ವಸ್ತು ಎಲ್ಲಿ ಹೋಗೋದಿಲ್ಲ, ಆದರೆ ಮೇಂಟೈನ್ ಯುವರ್ ಟಂಗ್. ಪ್ರೇಸ್ ಗಾಡ್. ಕೆಲವೊಂದು ಸಾಂಗ್ಗಳು ಹಾಡಲಿಕ್ಕೆ ಖುಷಿ ಆಗ್ತದೆ, ಎಲ್ಲ ಸಾಂಗ್ಗಳನ್ನು ಹಾಡಬೇಡ್ರಿ. ನೀವೇನು ಹಾಡುತ್ತೀರಿ ಅದು ನಿಮ್ಮ ಲೈಫ್ ಆಗಿದೆ. ಪ್ರೇಸ್ ಗಾಡ್. ನೆಗೆಟಿವ್ ಸಾಂಗ್ಗಳನ್ನು ಹಾಡಬೇಡ್ರಿ. ನಾನು ಹೇಳಿದ್ದೇನೆ, ಬಲಪಡಿಸು ದೇವರೇ ಬಲಪಡಿಸು ಅಂತ ಹೇಳಿದರೆ ಅದರ ಅರ್ಥ ನೀವು ವೀಕ್ನೆಸ್ಸನ್ನು ಕನ್ಫೆಸ್ ಮಾಡ್ತೀರಿ. ಆತನು ಹೇಳಿದ್ದಾನೆ ಬಿ ಸ್ಟ್ರಾಂಗ್. ಅದರ ಅರ್ಥ ಕ್ರಿಸ್ತನಲ್ಲಿ ಹೇಳ್ರಿ ನಾನು ಬಲಾಢ್ಯನಾಗಿದ್ದೇನೆ. ನಾನು ಹೇಳ್ತೇನೆ ಪರಿಸ್ಥಿತಿಗಳು ಚೇಂಜ್ ಆಗುತ್ತವೆ. ನಾನು ಹೇಳುವುದಿಲ್ಲ ನಿಮಗೆ ಇಕ್ಕಟ್ಟಿನ ಪರಿಸ್ಥಿತಿ ಇಲ್ಲ ಅಂತ. ಅನೇಕರಿಗೆ ಇಕ್ಕಟ್ಟಿನ ಪರಿಸ್ಥಿತಿ ಇರ್ಬೋದು, ಬಟ್ ರೈಸ್ ಇನ್ ಯೋರ್ ಸ್ಪಿರಿಟ್. ನಿಮ್ಮ ಕಂಡೀಷನ್ ಇದ್ದ ಹಾಗಿರುವುದಿಲ್ಲ. ಯಾರು ನೀವು ಆನ್ಲೈನಲ್ಲಿ ವಾಚ್ ಮಾಡ್ತಾ ಇದ್ದೀರಿ, ನೀವಿದ್ದ ಹಾಗಿರುವುದಿಲ್ಲ. ನಾನು ನಿಮ್ಗೆ ಎನ್ಕರೇಜ್ ಮಾಡ್ತೇನೆ, ಯಾರು ನೀವು ಫಸ್ಟ್ ಟೈಮ್ ವಾಚ್ ಮಾಡ್ತಾ ಇದ್ದೀರಿ, ಒಂದು ವೇಳೆ ನೀವು ಯೇಸುವನ್ನು ಅಂಗೀಕಾರ ಮಾಡದಿದ್ದರೆ, ದಿಸ್ ಎ ರೈಟ್ ಟೈಮ್. ಕಾಲ್ ಜೀಸಸ್ ಇನ್ ಯೋರ್ ಹಾರ್ಟ್. I will lead you in prayer. Thank you Lord, thank you Father. ಭೂಮಿ ಆಕಾಶ ಉಂಟು ಮಾಡಿದ್ದೇವರೇ, ನೀನು ನನ್ನ ಮೇಲೆ ಎಷ್ಟೋ ಪ್ರೀತಿಯನ್ನು ಮಾಡಿ ನಿನ್ನ ಒಬ್ಬನೇ ಮಗನಾದ ಯೇಸುವನ್ನು ನೀನು ಕಳಿಸ್ತಿ. ಆತ ನನಗೋಸ್ಕರ ಶಿಲುಬೆಯಲ್ಲಿ ಸತ್ತು ರಕ್ತವನ್ನು ಸುರಿಸಿ ಹೂಣಲ್ಪಟ್ಟು 3ನೇ ದಿನ ಸತ್ತವರ ಒಳಗಿಂದ ಎದ್ದು ಬಂದನೆಂದು ನನ್ನ ಹೃದಯದಲ್ಲಿ ನಾನು ನಂಬುತ್ತೇನೆ ಮತ್ತು ಬಾಯಿಂದ ನಾನು ಅನೌನ್ಸ್ ಮಾಡುತ್ತೇನೆ, ಅರಿಕೆ ಮಾಡುತ್ತೇನೆ, ಯೇಸುವೇ ನನ್ನ ಕರ್ತನೆಂದು. ನನಗೆ ಬಿಡುಗಡೆ ಆಯಿತು, ನಾನು ದೇವರ ಮಗನಾಗಿದ್ದೇನೆ. ನೀನು ವಾಗ್ದಾನ ಮಾಡಿದ ಪವಿತ್ರಾತ್ಮನನ್ನು ನನ್ನಲ್ಲಿ ಕಳಿಸ್ತೆ, ಅದಕ್ಕೋಸ್ಕರ ಸ್ತೋತ್ರ. ನಂಬಿಕೆಯ ಮೂಲಕ ಅದನ್ನು ನಾನು ಸ್ವೀಕರಿಸ್ತೇನೆ. ಫಿಲ್ ಮಿ ವಿತ್ ದ ಹೋಲಿ ಸ್ಪಿರಿಟ್ ಇನ್ ದ ನೇಮ್ ಆಫ್ ಜೀಸಸ್. ಯಾರನ್ನು ವಾಚ್ ಮಾಡ್ತಾ ಇದ್ದೀರಿ, there is no time, there is no distance. Receive the Holy Spirit in the name of Jesus. Be filled with the power of the Holy Spirit. Be filled. Be strong. ಒಂದು ವೇಳೆ ನೀವು ಅನ್ಯ ಭಾಷೆಯಲ್ಲಿ ಮಾತಾಡೋದಾದರೆ just open your mouth. God is fill you. Thank you. Thank you Jesus. ಕರ್ತನು ಇವರಿಗೆ ಸರಿಯಾದ ವ್ಯಕ್ತಿಗಳು ಸರಿಯಾದ ಸಮಯದಲ್ಲಿ ಸರಿಯಾದ ಪ್ಲೇಸಲ್ಲಿ ಇವರಿಗೆ ಕನೆಕ್ಟ್ ಆಗಲಿ. ಸರಿಯಾದ ವ್ಯಕ್ತಿಗಳು ಇವರನ್ನು ಗೈಡ್ ಮಾಡಲಿ, ಇವರು ಪ್ರೊಟೆಕ್ಟ್ ಆಗಲಿ. ಕೆಡುಕನ ಕೈಯಿಂದ ಇವರನ್ನು ತಪ್ಪಿಸಬೇಕಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಲಾರ್ಡ್. ಒಂದು ವೇಳೆ ನೀವು ದೇಹದಲ್ಲಿ ಸಿಕ್ಕಿರುವುದಾದರೆ ಜಸ್ಟ್ ನಾನು ಪ್ರಾರ್ಥನೆ ಮಾಡ್ತೇನೆ. ನೀವು ಆಲ್ರೆಡಿ ಹೀಲ್ ಆಗಿದ್ದೀರಿ. ಐ ಟೇಕ್ ಅಥಾರಿಟಿ ಓವರ್ ಎವ್ರಿ ಸಿಕ್ನೆಸ್, ಇನ್ಫರ್ಮಿಟಿ, ಪೇನ್ ಇನ್ ದ ನೇಮ್ ಆಫ್ ಜೀಸಸ್. ಐ ಕಮಾಂಡ್ ಯು ಲಿವ್ ಫ್ರಮ್ ದೇರ್ ಬಾಡಿ ಓ ಗಾಡ್. ಅವರ ದೇಹವನ್ನು ಬಿಟ್ಟು ಹೋಗಲಿ ಬೈ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್ ಆಫ್ ಗಾಡ್. ಪವಿತ್ರಾತ್ಮನ ಶಕ್ತಿಯಿಂದ ಇವರ ಬಿಡುಗಡೆಯನ್ನು ಹೊಂದಲಿ. ಇವರ ಬೋನ್ಗಳು ರೆಸ್ಟೋರ್ ಆಗಲಿ, ಎಲುಬುಗಳು ಸ್ಟ್ರಾಂಗ್ ಆಗಲಿ, ಬ್ರೈನ್ ಸ್ಟ್ರಾಂಗ್ ಆಗಲಿ. ಥ್ಯಾಂಕ್ ಯು. Thank you Lord, answering our prayer. Thank you Master. Come on, lift up your hand. Thank you Jesus. Glory, glory.
We worship you, Jesus. We magnify your name. ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. तेरे जैसा कोई नहीं, तेरे जैसा कोई नहीं, तेरे जैसा कोई नहीं. हालेलुया, हालेलुया. ಜೀವಿಸುವೆ ನಾನು ಕ್ರಿಸ್ತನಲ್ಲಿ, ಚಲಿಸುವೆ ನಾನು ಕ್ರಿಸ್ತನಲ್ಲಿ, ನಡೆಯುವೆ ನಾನು ಕ್ರಿಸ್ತನಲ್ಲಿ, ನುಡಿಯುವೆ ನಾನು ಕ್ರಿಸ್ತನಲ್ಲಿ. ಜೀವಿಸುವೆ ನಾನು ಕ್ರಿಸ್ತನಲ್ಲಿ, ಚಲಿಸುವೆ ನಾನು ಕ್ರಿಸ್ತನಲ್ಲಿ, ನಡೆಯುವೆ ನಾನು ಕ್ರಿಸ್ತನಲ್ಲಿ, ನುಡಿಯುವೆ ನಾನು ಕ್ರಿಸ್ತನಲ್ಲಿ. ಎಸ್, ನಿನ್ನ ಹಾಗೆ ಯಾರೂ ಇಲ್ಲ. ಗ್ಲೋರಿ ಗ್ಲೋರಿ. ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ. Glory Father, we worship you. Thank you Lord. ನಾವು ನಿನ್ನಲ್ಲಿ ಜೀವಿಸ್ತಾ ಇದ್ದೇವೆ, ನಿನ್ನಲ್ಲಿ ನಾವು ಇದ್ದೇವೆ, ನಿನ್ನಲ್ಲಿ ಚಲಿಸ್ತೇವೆ, ನಿನ್ನಲ್ಲಿ ಇದ್ದುಕೊಂಡು ನಾವು ನಡೆಯುತ್ತೇವೆ. ಸಾಮರ್ಥ್ಯದಲ್ಲಿ, ಅಧಿಕಾರದಲ್ಲಿ, ಬೆಳಕಿನಲ್ಲಿ ನಾವು ನಡೆಯುವರಾಗಿದ್ದೇವೆ. ನಿನ್ನಲ್ಲಿ ಇದ್ದುಕೊಂಡು ನಾವು ಧೈರ್ಯವಾಗಿ ನಾವು ಮಾತಾಡುವರಾಗಿದ್ದೇವೆ. In the name of Jesus. Thank you. Thank you Lord, your presence. In Jesus name. Amen, 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 amen. Praise God. ಈಗ ನಾವು ಮುಖ್ಯವಾದ ಭಾಗಕ್ಕೆ ಬಂದಿದ್ದೇವೆ. ನಿಮ್ಮ ಅಮೂಲ್ಯವಾದ